ಈ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತ್ಕೊಂಡು ಆತನ ನಾಮಕ್ಕೆ ಸಿಗಬೇಕಾದಂಥ ಗೌರವವನ್ನು ನಾವು ಕೊಡೋಣ. ಜೊತೆಯಾಗಿ ಬರುವವನೇ, ದಿವ್ಯವಾಕ್ಯದಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಪೋಷಿಸಿ ನಡೆಸುವಂಥ ದೇವರು. ಥ್ಯಾಂಕ್ ಯು ಲಾರ್ಡ್. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ, ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ,
ಜನರಿಗೂ ಉತ್ತಮನೇ, ಸರ್ವ ಜನರಿಗೂ ಉತ್ತಮನೇ. ಜೀಸಸ್, ನಿಮ್ಮನ್ನೇ ಪ್ರೀತಿಸುತ್ತೇವೆ ರಾಜ, ನಿಮ್ಮನ್ನೇ ಪ್ರೀತಿಸುತ್ತೇವೆ. ಹೇಳಿ ಹೆಗ್ಮೈ ತಾನೇ ಸಿಕ್ಕಿರೋಮಪ್ಪ. ಥ್ಯಾಂಕ್ ಯು ಫಾದರ್ ಗಾಡ್, ಲಾರ್ಡ್ ವಿ ವರ್ಷಿಪ್ ಯು ಜೀಸಸ್. ನಮ್ಮ ತಂದೆ ತಾಯಿಗಿಂತಲೂ ಅಧಿಕವಾಗಿ ನಮ್ಮನ್ನು ಪ್ರೀತಿಸುವಂಥ ದೇವರು. ಥ್ಯಾಂಕ್ ಯು ಫಾದರ್. ನಿಮ್ಮ ಹೆತ್ತ ತಾಯಿ ನಿಮ್ಮನ್ನು ಮರೆತಾರು, ನಾನು ನಿಮ್ಮನ್ನು ಮರೆಯೇನೋ ಅಂತ ಹೇಳಿರುವಂಥ ದೇವರು. ತನ್ನ ಅಂಗೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿರುವಂಥ ದೇವರು. ಥ್ಯಾಂಕ್ ಯು ಲಾರ್ಡ್. ನಿನ್ನನ್ನು ಮುಟ್ಟುವವರು ನನ್ನ ಕಣ್ಣುಗುಡ್ಡೆಗಳನ್ನು ಮುಟ್ಟಿದ ಹಾಗೆ ಅಂತ ಹೇಳಿರುವಂಥ ದೇವರು. ಥ್ಯಾಂಕ್ ಯು ಲಾರ್ಡ್. ಎಷ್ಟೊಂದು ಪ್ರೀತಿಯನ್ನು ನಮ್ಮ ಮೇಲಿಟ್ಟಿರುವಂಥ ದೇವರು. ಆತನು ನಮ್ಮ ಉಸಿರಾಗಿದ್ದಾರೆ. ಹಿ ಇಸ್ ಮೈ ಬ್ರೆತ್, ಹಿ ಇಸ್ ಮೈ ಬ್ರೆತ್, ಮೈ ಜೀಸಸ್ ಇಸ್ ಮೈ ಬ್ರೆತ್. ಆತನು ನಮ್ಮ ಉಸಿರಾಗಿದ್ದಾನೆ. ಎನ್ನುಯಿರಾನ ಯೇಸು, ಎನ್ನುಯಿರೇ ನಾನು ಮೈ ತುದಿಪ್ಪೇನ್ ರಾಜ. ಥ್ಯಾಂಕ್ ಯು ಲಾರ್ಡ್.
ಆತನ ನಾಮ ಈ ಭೂಲೋಕದಲ್ಲಿ ನಮಗೆ ಕೊಡಲ್ಪಟ್ಟಿರುವಂಥದ್ದು ನಮ್ಮ ಭಾಗ್ಯ. ಆತನ ವಾಕ್ಯದ ಮೇಲೆ ನಾವು ಎಷ್ಟು ಜ್ಞಾನ ಮಾಡ್ತೀವೋ ಅಲ್ಲಿ ನಮಗೆ ಸ್ವಸ್ಥತೆ ಇದೆ, ಅಲ್ಲಿ ನಮಗೆ ಬಿಡುಗಡೆ ಇದೆ. ಆ ವಾಕ್ಯದ ಮೇಲೆ ನಾವು ಹೇಳ್ತಾ ಹೇಳ್ತಾ ಯಾವಾಗ ಅದ್ರ ಮೇಲೆ ಜ್ಞಾನ ಮಾಡ್ತೀವೋ ನಮ್ಮ ದೇವರೇ ನಮಗೆ ನಮ್ಮ ಸಂತೃಪ್ತಿಯಾಗಿ ಬರ್ತಾನೆ, ನಮಗೆಲ್ಲವನ್ನು ಒದಗಿಸಿ ಕೊಡುವಾತನಾಗ್ತಾನೆ. ಥ್ಯಾಂಕ್ ಯು ಜೀಸಸ್. Your word has the power to free us, Father God. Your word has the power, Lord Jesus. ನಿಮ್ಮ ವಾಕ್ಯವನ್ನು ನಮ್ಮ ಜೀವನದ ಮೇಲೆ ನಾವು ಸಾರ್ತಾ ಇದ್ದೇವೆ. ಅದರ ನಾಮವನ್ನು ನಾವು ಈ ಸಮಯದಲ್ಲಿ ಸ್ತುತಿಸ್ತಾ ಇರುವಂಥದ್ದು ನಮ್ಮ ಭಾಗ್ಯವಾಗಿದೆ. തിരുനാമം ഉലകത്തിലെ ഉയർന്ന അടൈക്കലം ആരന്താനേ. തിരുനാമം ഉലകത്തിലെ ഉയർന്ന അടൈക്കലം ആരന്താനേ. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ಸಾರುವೆ ಸಾರುವೆ ಸುವಾರ್ತೆಯನ್ನ ಎಲ್ಲ ಜನಗಳಿಗೆ. ಸಾರುವೆ ಸುವಾರ್ತೆಯನ್ನ ಎಲ್ಲ ಜನಗಳಿಗೆ. ಆಶೀರ್ವಾದಿಸು ನಿನ್ನ ನಂಬುವವರನ್ನ, ಆಶೀರ್ವಾದಿಸು ನಿನ್ನ ನಂಬುವವರನ್ನ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನೇ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನೇ. ನನ್ನ ಜೀವಾಂತ್ಯ ದಿನವೆಲ್ಲ
ವಾಕ್ಯದಂತೆ ನಡೆಯುವೆನಾ ನಿನ್ನ ಆತ್ಮದಿ ತುಂಬಿಸು ನನ್ನ ಪರಿಶುದ್ಧ ಆತ್ಮದಿಂದ ಸಾರುವೆ ಸುವಾರ್ತೆಯನ್ನ ಪರಿಶುದ್ಧ ಆತ್ಮದಿಂದ ಸಾರುವೆ ಸುವಾರ್ತೆಯನ್ನ ಅಭಿಷೇಕಿಸು ಅಭಿಷೇಕಿಸು ನಿನ್ನ ನಂಬುವವರನ್ನ ಅಭಿಷೇಕಿಸು ನಿನ್ನ ನಂಬುವವರನ್ನ ಸ್ತುತಿ ಮಾಡುವೆ ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕನೇ ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕನೇ ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವೆ ಗೋಬರಿಗೆ ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವೆ ಗೋಬರಿಗೆ ನಿನ್ನ ನಾಮವೇ ಮಹಿಮೆ ಹೊಂದಲಿ ನಿನ್ನ ನಾಮವೇ ಮಹಿಮೆ ಹೊಂದಲಿ ನಿಮ್ಮ ರಾಜ್ಯಕ್ಕೆ ಎಲ್ಲರೂ ಬರಲಿ ನಿಮ್ಮ ನಾಮವೇ ನಿಮ್ಮ ನಾಮವೇ ಮಹಿಮೆ ಹೊಂದಲಿ ದೇವರೇ ನಿಮ್ಮ ರಾಜ್ಯಕ್ಕೆ ಎಲ್ಲರೂ ಎಲ್ಲ ಜಾತಿ ಜನ ಎಲ್ಲ ಜಾತಿ ಜನ ನಿಮ್ಮನ್ನೇ ಸ್ತುತಿ ಮಾಡಲಿ ಎಲ್ಲ ಜಾತಿ ಜನ ನಿಮ್ಮನ್ನೇ ಸ್ತುತಿ ಮಾಡಲಿ ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ ನಿಮ್ಮ ಬೆಳಕಲ್ಲಿ ಎಲ್ಲ ಸಭೆಗಳು ನಡೆಯಲಿ ನಿಮ್ಮ ಬೆಳಕಲ್ಲಿ ಎಲ್ಲರೂ ನಡೆಯಲಿ ಥ್ಯಾಂಕ್ ಯು ಲಾರ್ಡ್ ಯೇಸುವೆ ನಿಮ್ಮ ಬೆಳಕಲ್ಲಿ ನಾವೆಲ್ಲರೂ ನಡೆಯಲು ನಮಗೆ ಕೃಪೆಯನ್ನು ಕೊಡಿರಿ ತಂದೆ ಯೇಸುವೆ ಪೂರ್ಣ ಹೃದಯದಿಂದ ಆತ್ಮದಿಂದ ನಿಮ್ಮನ್ನು ಆರಾಧಿಸಲು ಕೃಪೆಯನ್ನು ನೀಡಿರಿ ತಂದೆ ಯೇಸುವೆ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಜೇಮ್ಸ್ 4:8 சொல்லுகிறது come near to God he will come near to you wash your hands you sinners and purify your hearts இயேசுவே இந்த வேளையில் ஆண்டவரே இயேசுவே நாங்களும் பக்கத்தில் வர எங்களுக்கு கிருபை தாரும் ஆண்டவரே எல்லா காலத்திலும் எல்லா வேளையிலும் ஆண்டவர் எங்களை மறவாமல் நினைத்து எங்களை ஆசீர்வதிக்கிறேன் இயேசுவே எங்கள் ஹிருதயத்தை ஆண்டவர் எங்கள் வாழ்க்கைகளை உம்மிடத்தில் நாங்கள் ஒப்பிக் கொடுக்கிறோம் ஆண்டவர் இயேசுவே purify our hearts Lord Jesus yes Lord மறவாமல் நினைத்திரையா மனதாலும் நன்றி சொல்லுவேன் கண்களை மூடி கைகளை கூப்பி அவரை நோக்கி பார்ப்போமா எல்லாரும் பாடுங்கள் மறவாமல் நினைத்தீரையா மறவாமல் நினைத்தீரையா மனதால நன்றி சொல்வேன் என்னை மறவாமல் நினைத்தீரையா மனதாலும் நன்றி சொல்வேன் இரவும் பகலும் என்னை நினைத்து இதுவரை நடத்தினீரே இரவும் பகலும் என்னை நினைத்து
நான் நன்றி சொல்வேன். எல்ரோய் எல்ரோய் நம்மையும் கண்டீரே, எப்படி நாம் நன்றி சொல்வோம். நன்றி நன்றி ஐயா, கோடி கோடி நன்றி நன்றி ஐயா, கோடி கோடி நன்றி. பலவீன நேரங்களில் பலவீன நேரங்களில் உம் பலனை தந்தீரையா. பலவீன நேரங்களில் ஆண்டவரே உம் பலனையே தந்தீரே, உமக்கு ஸ்தோத்திரம் ஆண்டவரே. உம் பலனை தந்தீரையா. சுகமானே 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 சுகமானே, தழும்புகளால் சுகமானேன், என் குடும்ப மருத்துவ நீரே. சுகமானேன் சுகமானேன், தழும்புகளால் சுகமானேன், நம் குடும்ப மருத்துவ நீரே. நன்றி ஐயா, நன்றி நன்றி ஐயா. கோடி கோடி yes Lord. நன்றி நன்றி ஐயா, கோடி கோடி நன்றி ஐயா. தடைகளை உடைத்தீரையா, தடைகளை உடைத்தீரையா, தள்ளார் விடவில்லையே. தடைகளை உடைத்தீரையா, தள்ளாட விடவில்லையே. சோர்ந்து போன நேரமெல்லாம் சோர்ந்து போன நேரமெல்லாம் தூக்கி என்னை சுமந்து வாக்கு தந்து தேற்றினீரே. சோர்ந்து போன நேரமெல்லாம் தூக்கி என்னை சுமந்து வாக்கு தந்து தேற்றினீரே. நன்றி நன்றி ஐயா, கோடி கோடி நன்றி ஐயா. நன்றி நன்றி ஐயா, கோடி கோடி நன்றி ஐயா. நம்மை மறவாமல் நினைத்தீரையா, மனதாலும் நன்றி சொல்வேன். என்னை மறவாமல் நினைத்தீரையா, மனதாலும் நன்றி சொல்வேன். ஹல்லேலூயா. இயேசுவே, மனதாலும் உமக்கு நான் நன்றியை செலுத்துகிறேன் ஆண்டவரே. இயேசுவே, உமக்கு ஸ்தோத்திரம் ஆண்டவரே. Thank you Lord. ಹಾಲೆಲೂಯ. ಸ್ತೋತ್ರ యేసయ్య. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಕರ್ತನ ಪವಿತ್ರ ಭೋಜನಕ್ಕೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ತಲೆ ಮೇಲೆ ಕೈ ಇಟ್ಕೊಳ್ಳಿ. ಯೇಸುವೆ, ನಿಮ್ಮ ರಕ್ತ ನಮ್ಮನ್ನು ಶುದ್ಧಿ ಮಾಡಲಿ. ನಿನ್ನ ಪವಿತ್ರವಾಗಿರುವಂಥ ರಕ್ತದಲ್ಲೂ ನಿನ್ನ ಶರೀರದಲ್ಲೂ ನಾವು ಪಾಲ್ಗೊಳ್ಳುವಂತೆ ನಮಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. உங்க சரீரத்துக்கும் உங்க இரத்தத்துக்கும் நாங்கள் கனம் செலுத்துகிறோம். நாங்கள் பயப்படுகிறோம். Lord, we honor that your blood and your body
Thank you, Heavenly Father, for sending your only begotten Son. நீங்கள் ஒரே குமாரனை எங்களுக்காக அனுப்பி கொடுத்ததுக்காக நன்றி. ನಾವು ನಂಬ್ತೀವಿ ಸ್ವಾಮಿ, ನಿನ್ನ ರಕ್ತದಲ್ಲಿ ನಿನ್ನ ಶರೀರದಲ್ಲಿ ನಾವು ಪಾಲ್ಗೊಳ್ಳುವಾಗ ಅದು ನಮಗೆ ನಿತ್ಯ ಜೀವ, ಅದು ನಮ್ಮ ವ್ಯಾಧಿಗಳನ್ನು ವಾಸಿ ಮಾಡುತ್ತೆ ಕರ್ತನೆ. ಅದು ಸೈತಾನನ ಬಾಂಡೇಜ್ ಎಲ್ಲ ಬ್ರೇಕ್ ಮಾಡುತ್ತೆ ಎಂಬುದಾಗಿ ನಾವು ವಿಶ್ವಾಸಿಸ್ತಾ ಇದ್ದೇವೆ. ಮಹಿಮೆಲ್ಲ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ನಿಮ್ಮ ರಕ್ತ ನಮ್ಮನ್ನು ಶುದ್ಧಿ ಮಾಡಲಿ, ನಿಮ್ಮ ರಕ್ತ ನಮ್ಮನ್ನು ಶುದ್ಧಿ ಮಾಡಲಿ. உங்க ரத்தம் எங்களை களவுட்டு மாண்டவரே. ஆமென். Thank you Lord. வரும்போது எல்லாம் பெற்றுக்கொள்ளுங்கள். ಯಾರ್ಯಾರಿಗೆ ಬ್ಯಾಪ್ಟಿಸಮ್ ಆಗಿದೆ, ಜ್ಞಾನಸ್ನಾನ ತೆಗೆದುಕೊಂಡಿದ್ದೀರಾ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಮುಳುಗಿ ಜ್ಞಾನಸ್ನಾನ ತೆಗೆದುಕೊಂಡಿದ್ದೀರಾ, ಯೇಸುವನಲ್ಲದೆ ಬೇರೆ ಯಾವ ದೇವರುಗಳನ್ನು ಹಿಂಬಾಲಿಸದೆ ಜ್ಞಾನಸ್ನಾನ ತೆಗೆದುಕೊಂಡು ನಿಮ್ಮಲ್ಲಿ ಯಾವ ಕೆಟ್ಟ ಅಭ್ಯಾಸಗಳು ಇರಬಾರದು. பிதா குமாரன் பரிசுத்தாவி நாமத்தினால் முழுங்கி ஞானஸ்நானத்தை பெற்றுக்கொண்டவர் கிறிஸ்து அல்லாமல் வேறு எந்த தெய்வங்களையும் பின்பற்றாமல் ஞானஸ்நானம் வாங்கி கொண்டு உங்களுக்குள்ளே எந்த கெட்ட பழக்கங்களும் இருக்கக்கூடாது. உங்களுக்கு யார் மேலாகிலும் ಪಗೆ ಇರಿಂದ ಇನ್ನಿಕ್ಕೆ ಮನ್ನಿಸಿಟ್ಟು ಇದೆಲ್ಲ ವಾಂಗಿಕೊಳ್ಳುங்கள். ನಿಮಗೆ ಯಾರ ಮೇಲಾದರೂ ಹಾಗೆ ದ್ವೇಷ ಇದ್ದರೆ ಅದನ್ನು ಅವ್ರನ್ನ ಮನ್ನಿಸಿ ಯೇಸುವಿನ ನಾಮದಲ್ಲಿ ಇದರಲ್ಲಿ ಪಾಲ್ಗೊಳ್ಳಿ. ಇದು ಅತಿ ಶ್ರೇಷ್ಠವಾದದ್ದು. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನಯ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನಮ್ಮಯ ಕರ್ತನೇ ಯೇಸುವೇ. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ, ಪೂರ್ಣ ಹೃದಯದಿಂದ ನಿತ್ಯವೂ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ಮೊಣಕಾಲೂರಿ ನಿನ್ನಯ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, மகனாகி மாடிக்கொண்டே. குற்றமில்லாத நீங்கள் என்னுடைய பாவத்தை மன்னிக்கும்படி நீங்கள் தண்டனையை சுமந்து கொண்டிருப்பா. என்னை ಮಗಳಾಗ செய்து கொண்டே. ನಿನ್ನ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ. ನಿನ್ನ ಜೀವದಲ್ಲೇ ನನ್ನ ಒದಗಿಸಿದೆ. Hallelujah. ದೇವರಾತ್ಮನ ಮಧ್ಯೆ ಇದ್ದಾನೆ. Holy Spirit is moving here.
Thank you, Holy Spirit. I love you, Lord. Thank you, Lord. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗನಾಗಿ ಮಾಡಿಕೊಂಡೆ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ಮಗಳಾಗಿ ಮಾಡಿಕೊಂಡೆ. ನಿನ್ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ, ನಿನ್ ಜೀವದಲ್ಲಿ ನನ್ನ ಹುದುಗಿಸಿದೆ. ನಿನ್ ಪ್ರತಿ ರಕ್ತ ಕಣದಲ್ಲೂ ನನ್ನನ್ನು ಇರಿಸಿರುವೆ, ನಿನ್ ಜೀವದಲ್ಲಿ ನನ್ನ ಹುದುಗಿಸಿದೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೆ. ಮಹಿಮೆಗೆ ಯೋಗ್ಯನು ನೀನೇ, ಸ್ತೋತ್ರಕ್ಕೆ ಪಾತ್ರನು ನೀನೇ, ನಮ್ಮಯ ಕರ್ತನೇ ಯೇಸುವೆ. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನಯ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಕಣ್ಣೀರ ಸಮಯದಲ್ಲಿ ಕಣ್ಣೀರ ಒರೆಸಿರುವೆ, ಯಾರು ಇಲ್ಲ ಅನ್ನಿಸುವಾಗ ಕದಲದೆ ಜೊತೆಗಿರುವೆ. ಸೋತು ಹೋದ ಸಮಯದಲ್ಲಿ ನನ್ನನ್ನು ಬಲಪಡಿಸಿ ಕರ ಹಿಡಿದು ಕಣ್ಮಣಿಯಂತೆ ಕಾದಿರುವೆ ಎಂಬುದಾಗಿ ಆತನನ್ನು ಆರಾಧಿಸೋಣ. ದೇವರಾತ್ಮನ ಮಧ್ಯೆ ಇದ್ದಾನೆ. ಯಾವುದಕ್ಕೂ ಚಿಂತೆ ಮಾಡಬೇಡಿ, எதுக்கும் கலங்காமல் பூர்ண சமாதானத்தை தருகிற தேவனாகிய கர்த்தர் உனக்குள்ளே வாசம் செய்கிறார். ಎಲ್ಲ ಗ್ರಹಿಕೆಗೂ ಮೀರಿದ ದೇವರ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಆಳ್ವಿಕೆ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಂಥ ಪರಿಸ್ಥಿತಿಯಲ್ಲೂ ತಡ ಮಾಡಬೇಡಿ. ನಿಮ್ಮ ಬಾಳ ದೋಣಿಯಲ್ಲಿ ಯೇಸು ಇದ್ದಾನೆ, ಯೇಸು ಇದ್ದಾನೆ. He will never leave you or forsake you, my son. God will take care. Amen. ಕಣ್ಣೀರ ಸಮಯದಲ್ಲಿ ಕಣ್ಣೀರ ಒರೆಸಿರುವೆ, ಯಾರು ಇಲ್ಲ ಅನ್ನಿಸುವಾಗ ಕದಲದೆ ಜೊತೆಗಿರುವೆ. ಕಣ್ಣೀರ ಸಮಯದಲ್ಲಿ ಕಣ್ಣೀರ ಒರೆಸಿರುವೆ, ಯಾರು ಇಲ್ಲ ಅನ್ನಿಸುವಾಗ ಕದಲದೆ ಬದಗಿರುವೆ. ಸೋತು ಹೋದ ಸಮಯದಲ್ಲಿ ನನ್ನನ್ನು ಬಲಪಡಿಸಿ ಕರ ಹಿಡಿದು ಕಣ್ಮಣಿಯಂತೆ ಕಾದಿರುವೆ. ಸೋತು ಹೋದ ಸಮಯದಲ್ಲಿ ನನ್ನನ್ನು ಬಲಪಡಿಸಿ ಕರ ಹಿಡಿದು ಕಣ್ಮಣಿಯಂತೆ ಕಾದಿರುವೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೆ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನಮ್ಮಯ ಕರ್ತನೇ ಯೇಸುವೆ. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನಯ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಹಲ್ಲೆಲೂಯಾ. ಬರಿದಾದ ಈ ಬಾಳನ್ನು
ಕೃಪೆಗಳಿಂದ ಶೃಂಗರಿಸುವೆ, ನಕ್ಕವರ ಮುಂದೆ ಘನವಾಗಿ ಇಟ್ಟಿರುವೆ, ಮಣ್ಣಾದ ನನ್ನನ್ನು ಬಂಗಾರ ಮಾಡಿರುವೆ. ನಿನ್ನಂತೆ ಪ್ರೀತಿಸಲು ಯಾರು ಇಲ್ಲಪ್ಪ, யாரும் இல்லப்பா. Nobody is like you. உங்களை போல எங்களை நேசிக்கிறதுக்கு யாரும் இல்லை ஆண்டவரே. ನಿನ್ನ ಹಾಗೆ ನಮ್ಮನ್ನು ಪ್ರೀತಿಸೋದಕ್ಕೆ ಯಾರಿದ್ದಾರೆ ಯೇಸುವೆ? ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವಯ್ಯ. ಬರಿದಾದ ಈ ಬಾಳನ್ನು ಕೃಪೆಗಳಿಂದ ಶೃಂಗರಿಸಿರುವೆ, ನಕ್ಕವರ ಮುಂದೆಯೇ ಘನವಾಗಿ ಇಟ್ಟಿರುವೆ. ಬರಿದಾದ ಈ ಬಾಳನ್ನು ಕೃಪೆಯಿಂದ ಶೃಂಗರಿಸಿದೆ, ನಕ್ಕವರ ಮುಂದೆಯೇ ಆಗಿ ಇಟ್ಟಿರುವೆ. ಮಣ್ಣಾದ ನನ್ನನು ಬಂಗಾರ ಮಾಡಿರುವೆ, ನಿನ್ನಂತೆ ಪ್ರೀತಿಸಲು ಯಾರು ಇಲ್ಲ. ಬಂಗಾದ ನನ್ನನು ಬಂಗಾರ ಮಾಡಿರುವೆ, ನಿನ್ನಂತೆ ಪ್ರೀತಿಸಲು ಯಾರು ಇಲ್ಲ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೆ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನಮ್ಮಯ ಕರ್ತನೇ ಯೇಸುವೆ. ಹೇಳೋಣವಾ? ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ಮೊಣಕ ನಿನ್ನಯ ಶ್ರೇಷ್ಠ ನಾಮವ, ನಿನ್ನಯ ಶ್ರೇಷ್ಠ ನಾ ಎಂದೆಂದಿಗೂ ಎಂದೆಂದಿಗೂ ಆರಾಧಿಸುವೆ. ಲಾಸ್ಟ್ ಚಾನ್ಸ್ ಆಗಪ್ಪ. ಬರಿದಾದ ಈ ಬಾಳನ್ನು ಕೃಪೆಯಿಂದ ಶೃಂಗರಿಸಿ, ನಕ್ಕವರ ಮುಂದೆ ಉನೆ ಘನವಾಗಿ ಇಟ್ಟಿರುವೆ. ನಿಮ್ಮನ್ನು ಆಡ್ಕೊಂಡವರ ಮುಂದೆ ನಿಮ್ಮ ತಲೆಯನ್ನು ಎತ್ತುವಂತೆ ಮಾಡಿದ್ದಾರೆ. உன்னை வேடிக்கை பார்த்தவர்களுக்கு முன்பாக உன் தலையை நிமிர செய்தவர். ಮಣ್ಣಾದ ನನ್ನನು ಬಂಗಾರ ಮಾಡಿರುವೆ, ನಿನ್ನಂತೆ ಪ್ರೀತಿಸಲು ಯಾರು ಇಲ್ಲ. ನಿನ್ನಂತೆ ಪ್ರೀತಿಸಲು ಯಾರು ಇಲ್ಲ. ಯೇಸು ತರ ಯಾರನ್ನ ಪ್ರೀತಿಸ್ತಾರ? ಯಾರನ್ನ ಹುಡುಗಿ ನಿನಗೆ ಪ್ರೀತಿಸ್ತಿದೆ ಅಂದ್ರೆ ಅದು ಸುಳ್ಳು ರೀ. ಹುಷಾರಾಗಿರಿ. ಕರ್ತನೊಬ್ಬನದೇ ನಿಜವಾದ ಪ್ರೀತಿ, ಏನನ್ನು ಬಯಸದ ಪ್ರೀತಿ, ಅದು ಕಲ್ವಾರಿ ಅನ್ಬು, ಕಲ್ವಾರಿಯ ಪ್ರೀತಿ. ಅದೇನು ತೆಗೆದುಕೊಳ್ಳಿಲ್ಲ ನಿಮ್ಮ ಬಳಿಯಲ್ಲಿ, ಅದೆಲ್ಲವನ್ನ ಕೊಟ್ಟಿದೆ. உங்களிடத்தில் எதுவுமே எதிர்பார்க்காமல் எல்லாம் கொடுத்திருக்கிற அன்பு, கொடுத்திருக்கிற அன்பு. ಆ ಪ್ರೀತಿನ ಇವತ್ತು ಶಿಲುಬೆಯಲ್ಲಿ ನಮಗೋಸ್ಕರ ರಕ್ತವನ್ನ ಸುರಿಸಿ, ತನ್ನ ಶರೀರವನ್ನ ಜಜ್ಜಿ, ತನ್ನ ಪ್ರಾಣವನ್ನ ಕೊಟ್ಟಂತ ಪ್ರೀತಿ. ನಾನು ಸಾಯಬೇಕಾದ ಜಾಗದಲ್ಲಿ ಆತ ಸತ್ತಿದ್ದಾನೆ. ನನಗಾಗಬೇಕಾದ ದಂಡನೆ ಆತನ ಮೇಲೆ ಬಂದಿದೆ. ನನ್ನ ಮೇಲೆ ಬರಬೇಕಾಗಿದ್ದ ಶಾಪ ಆತ ಹೊತ್ತುಕೊಂಡ ಶಿಲುಬೆಯಲ್ಲಿ. ಆತನೇ ನನ್ನ ಪ್ರಿಯ, ಆತನೇ ನನ್ನ ರಕ್ಷಕ. ನಿನ್ನಂತೆ ಪ್ರೀತಿಸಲು ಯಾರು ಇಲ್ಲ, ನಿನ್ನಂತೆ ಪ್ರೀತಿಸಲು ಯಾರು ಇಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಬ್ಲಡ್ ಲಾರ್ಡ್.
ಥ್ಯಾಂಕ್ ಯು ಫಾರ್ ಯುವರ್ ಬ್ರೋಕನ್ ಬಾಡಿ. ಮುರಿಯಲ್ಪಟ್ಟ ಶರೀರಕ್ಕಾಗಿ ಸ್ತೋತ್ರ. ನಿನ್ನ ರಕ್ತಕ್ಕಾಗಿ ಸ್ತೋತ್ರ ಅರ್ಪಿಸ್ತೇವೆ. ಇದನ್ನು ಗೌರವಿಸ್ತೇವೆ. ಇದು ನಮಗೆ ಅಮೂಲ್ಯವಾದದ್ದು. ಇದನ್ನು ತೆಗೆದುಕೊಳ್ಳುವಾಗಲೇ ನಾವು ವಾಸಿ ಆಗ್ತೇವೆ. ಸ್ತೋತ್ರಯ್ಯ, ಸ್ತೋತ್ರ. ಎಲ್ಲ ಬಾಯಲ್ಲಿ ಹಾಕ್ಕೊಳ್ಳೋಣ. ಬೇಗ ಕಪ್ಸ್ ಎಲ್ಲ ಪಾಸ್ ಮಾಡಿ. ಸಹೋದರ ಸಹೋದರನಿಗಾಗಿ, ಸಹೋದರಿ ಸಹೋದರಿಗಾಗಿ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿ. ಸಹೋದರನಿಗಾಗ, ಸಹೋದರಿಗಾಗ ஒருத்தருக்கொருத்தர் ஜெபியுங்கள். ಅವರ ಕೈ ಹಿಡಿಕೊಂಡು ಪ್ರಾರ್ಥನೆ ಮಾಡಿ. ಇಲ್ಲ ಅವರ ಹೆಗಲ ಮೇಲೆ ಕೈ ಹಾಕಿ ಪ್ರಾರ್ಥನೆ ಮಾಡಿ. ಅವ್ರಿಗೆ ವೈಯಕ್ತಿಕ ಜೀವಿತಕ್ಕಾಗಿ, ಕುಟುಂಬ ಜೀವಿತಕ್ಕಾಗಿ, ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಹಾಲೆಲೂಯ. ಯೇಸುವೇ, ನೀ ಸತ್ವವುಳ್ಳ ದೇವರು. ನಿನ್ನ ಹಾಗೆ ಯಾರು ಇಲ್ಲ. ಯು ಆರ್ nobody is like you, Lord. Wonderful God, mighty God. ನಿಮಗಾರಾಧನೆ ಯೇಸುವೇ. ರಾಹಲೇ ಬ್ರಹತೆ ಮಹರೋ ಬ್ರಹ ಸೇರ್ತರೆ ಯಾರ್ವಾಲೆ ಸಿಕಾಲ ಮದಿಕಾ ತಾರೆಂದರಲ ರಬ ಬಾಬ ಸಿಕ್ಕರೆ ಸಿಕಲಾಮಲಾನೆ ಬಾದರ ಹೋ ಶಿಕಾರಬಾ. ಜೋರ ಕೈಗಳನ್ನು ತಟ್ಟಿ ಯೇಸುವನ್ನು ಮಹಿಮೆ ಪಡಿಸೋಣ. ಅನ್ಯ ಭಾಷೆಗಳನ್ನು ಮಾತಾಡಿ. ಎಲ್ಲ ಜೋರ ಕೈಗಳನ್ನು ತಟ್ಟಿ. ದೇವರಾತ್ಮನ ಮಧ್ಯೆ ಇದ್ದಾನೆ. ಪರಿಶುದ್ಧಾವಿ ಎಂಗಳ ಮತ್ತಿದೆ ಅಸವಾಡಗರ வல்லமை இறங்கிக் கொண்டிருக்கிறது. தேவ பிரசன்னம் இறங்கிக் கொண்டிருக்கிறது. ஹalleluya, ஹalleluya. ನೆರಪುಗಪ್ಪ. ಪವಿತ್ರಾತ್ಮ ಭರಿತರಾಗಿ ಪರಿಶುದ್ಧಾವಿಲೆ ನೆರಪப்படுங்கள். ಆಮೆನ್. ಪ್ರೈಸ್ ದಿ ಲಾರ್ಡ್. ವಲ್ಲಮೆ ಇರಂಗಿಟ್ಟು ದೇವ ಪ್ರಸನ್ನ ನೆರಪಟ್ಟು ಆಲಯಗಳಲ್ಲಿ, ಇಲ್ಲಿರುವಂಥ ಒಂದೊಂದು ಆಲಯದಲ್ಲೂ ದೇವರ ಮಹಿಮೆ ತುಂಬಲಿ. ಇಲ್ಲಿರುವಂಥ ಒಂದೊಂದು ಆಲಯಗಳಲ್ಲಿ ದೇವರ ಮಹಿಮೆ ತುಂಬಲಿ. இங்கிருக்கிற எல்லா ஆலயங்களிலே தேவனுடைய மகிமை நிரப்பட்டு விப்பதே இயேசுவின் நாமத்தினால். Lord, fill the glory in every temple of the Holy Ghost. Amen. Amen. ದೇವರಾತ್ಮ ಇಡಿತಾ ಇದ್ದಾನೆ ನಿಮ್ಮ ಮೇಲೆ. ಪರಿಶುದ್ಧಾತ್ಮ ಇಡಿತಾ ಇದ್ದಾನೆ. Amen. ಜೋರ ಕೈಗಳನ್ನು ತಟ್ಟಿ ರಿಸೀವ್ ಮಾಡಿ ಅನಾಯಿಂಟಿಂಗ್, ಅಭಿಷೇಕವನ್ನು ಹೊಂದಿಕೊಳ್ಳಿ ಯೇಸುವಿನ ನಾಮದಲ್ಲಿ. Amen. Yes Lord. Thank you Lord. Thank you Lord. ನಿಮಗೆ ಆರಾಧನೆ ಯೇಸುವೇ. கைகளை மேலே கேத்தி கரங்களை உயர்த்தி சொல்லலாமா? உம்மை போல ஒரு நேசர் இல்லை ஆண்டவரே. ஹalleluya. வல்லமை பிரசன்னம் எங்கள் மத்தியிலே இருக்குது. உம்மையே நான் நேசிப்பேன், உம்மையே நான் நேசிப்பேன், உம்மையே நான் நேசிப்பேன். உன்னதரே ஏசையா, உம் பாதம் அமர்ந்து உம் வசனம் தியானித்து உம் பாதம் அமர்ந்து ஆராதிப்பேன். உம் வசனம்
எந்த புயல் வந்து மோதி தாக்கினாலும் நான் அசைக்கப்படுவதில்லை. எந்த புயல் வந்து மோதி நான் அசைக்கப்படுவதில்லை. நான் அசைக்கப்படுவதில்லை. கைகளை உயர்த்தி உம்மையே சொல்லுங்க, ஜோரா சொல்லுங்க. உம்மையே நான் நேசிப்பேன், உம்மையே நான் நேசிப்பேன். உன்னதரே உன்னதரே ஏசையா, உம் பாதம் அமர்ந்து உம் வசனம் தியானித்து உம் பாதம் அமர்ந்து ஆராதிப்பேன். உம் வசனம் தியானித்து எந்த புயல் வந்து மோதி தாக்கினாலும் நான் அசைக்கப்படுவதில்லை. நான் அசைக்கப்படுவதில்லை. நான் அசைக்கப்படுவதில்லை. நான் அசைக்கப்படுவதில்லை. அசைக்கப்படுறதில்லை. நீங்கள் அசைக்கப்படுறதில்லை. உன் ಬಲ ಪಾರ್ಶ್ವತಿಲೆ ಎನ್ ಆಂಡವರ್ ನಿಕ್ಕಿರಾರ್. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. The Lord stand beside you, brother. The Lord is at your right hand side. Hallelujah. Amen. ಕೈಗಳನ್ನು ಜೋರಾಗಿ ತಟ್ಟಿ, ನನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಂತ ದೇವರಿಗೆ ಜೋರ கைಗಳನ್ನು தட்டி, என் வலப்பார்ஸ்வத்திலே நின்று கொண்டிருக்கிற என் தேவனுக்கு கரங்களை தட்டி துதியை செலுத்துங்கள். ಸ್ತೋತ್ರ ಮಾಡಿ ತಂದೆಗೆ ಮಹಿಮೆ ಸಲ್ಲಿಸಿ ಧೈರ್ಯವಾಗಿರಿ, ಅಂಜದಿರಿ. ನಿಮ್ಮನ್ನ ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತ ಇಸ್ರೇಲಿನ ಸದಮಲ ಸ್ವಾಮಿ, ಸಾರ್ವಭೌಮನಾದ ಯೆಹೋವ, ನರಪ್ರಾಣಿಗಳಿಗೆಲ್ಲ ದೇವರು ಆತ. ஹalleluya. அவர் தான் மாம்சமான யாவருக்கும் தேவன். We love you, Lord. We love you, Heavenly Father. Oh, thank you, Lord. ಕೆಲವರು ಕುದುರೆಗಳ ಮೇಲೆ, ಕೆಲವರು ರಥಬಲಗಳ ಮೇಲೆ ನಂಬಿಕೆ ಇಡ್ತಾರೆ. ನಾವಾದರೂ ನಮ್ಮ ಕರ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಎಷ್ಟು ಜನ ನಂಬ್ತೀರಮ್ಮ ಯೇಸುವನ್ನ? ಎಷ್ಟು ಜನ ಯೇಸುವನ್ನ ನಂಬ್ತೀರಾ? ಕೀರ್ತನೆ ಹೇಳುತ್ತೆ, ಅವರೋ ಬಿದ್ದು ಹೋದರು, ನಾವಾದರೂ ನೆಲೆಯಾಗಿ ನಿಂತಿದ್ದೇವೆ. ಹಲ್ಲೆಲೂಯಾ. ಯಾಕಂದ್ರೆ ನೆಲೆಗೊಳಿಸುವ ದೇವರು ನಮ್ಮ ಜೊತೆ ಇದ್ದಾನೆ. என்னை நிலைப்படுத்துகிற தேவன் என்னோடு இருக்கிறார். கர்த்தன ஆத்மா நின் மேல சதா இದ್ದಾನೆ. ஆமென். கர்த்தருடைய ஆவியானவர் உங்கள் மேலே இருக்கிறார். எவ்வளவு பேர் விசுவாசிக்கிறீங்க? எவ்வளவு பேர் விசுவாசிக்கிறீங்க? கர்த்தருடைய ஆவியானவர் உங்கள் மேலே இருக்கிறார். ಕರ್ತನ ಆತ್ಮನು ನಿಮ್ಮ ಮೇಲೆ ಇದ್ದಾನೆ. ಕುಳಿತುಕೊಳ್ಳಿ. God bless you. உன்வல்ல செயல்கள் நினைத்து நினைத்து உள்ளமே பொங்குதையா. நல்லவரே, நல்மே செய்தவரே, நன்றி நன்றி ஐயா. ஆஹா, நல்லவரே, நல்மே செய்தவரே, நன்றி நன்றி
நன்றி ஐயா. கைகளை உயர்த்தி நல்லவரே, நல்ல வல்லவரே, ஆராதனே ஆராதனே, வல்லவரே நல்லவரே, ஆராதனே ஆராதனே. சொல்லுங்க, பலியான செம்மாரி. பாவங்களெல்லாம் சுமந்து தீர்த்தவரே, பாவங்களெல்லாம் சுமந்து தீர்த்தவரே, பரிசுத்த ரத்தம் எனக்காகமல்லோ, பாக்கிய பாக்கியமே, ஆஹா பரிசுத்த ரத்தம் எனக்காகமல்லோ, பாக்கிய பாக்கியமே. கைகளை உயர்த்தி பரிசுத்தரே, படைத்தவரே, ஆராதனை ஆராதனை ஆராதனை, பரிசுத்தரே, படைத்தவரே, ஆராதனை ஆராதனை. ಮತ್ತಾಯ 21:39, ಮ್ಯಾಥ್ಯೂ 21:39, ಮತ್ತಾಯ ಸುವಿಶೇಷಂ 21:39. ಏನು ಮಾಡಿದ್ರು? ರೈತರು ಮಗನನ್ನು ಹಿಡಿದು ತೋಟದಿಂದ ಹೊರಕ್ಕೆ ಎಸೆದು ಅವನನ್ನು ಏನು ಮಾಡಿದ್ರು? ಕೊಂದು ಹಾಕಿದರು. And they caught him and cast him out of the vineyard and slew him. தமிழ் என்ன இருக்குதுமா? அவனை பிடித்து திராட்சை தோட்டத்துக்கு புறம்பை தள்ளி ಕೊಲೆ செய்தார்கள். ಆಮೇನ್. ಬೈಬಲಲ್ಲಿ ಪ್ರತಿಯೊಂದು ವರ್ಡು ಭಾಳ ಇಂಪಾರ್ಟೆಂಟ್. ಒಂದೊಂದು ವಾಕ್ಯಗಳನ್ನು ನೀವು ಗಮನಿಸಬೇಕು. ஒரு வசனத்தையும் என்ன செய்யணும்? ನೀವು கவனிக்க வேண்டும். ஆமென். அதர்வைஸ் உங்களுக்கு எதுவுமே புரியாது. ಆಮೇನ್. ಒಂದು ಕಾಮ, ಒಂದು ಫುಲ್ ಸ್ಟಾಪ್ ಇದ್ರೂ ಕೂಡ ಭಾಳ ಇಂಪಾರ್ಟೆಂಟು ಬೈಬಲಲ್ಲಿ. ஹல்லேலூயா. ಇದಕ್ಕೆಂದು சொன்னால் ಇದು ದೇವನುடைய ವಾಯಿಲೆ ಬಂದ ವಾರ್ತೆಗಳು, ದೇವರ ಬಾಯಿಂದ ಬಂದಂಥ ಮಾತುಗಳು. ರೈತರು ಮಗನನ್ನು ಹಿಡಿದು ಏನು ಮಾಡಿದ್ರು? ತೋಟದಿಂದ ಹೊರಕ್ಕೆ ಎಸೆದು ಅವನನ್ನು ಕೊಂದು ಹಾಕಿದರು. ಬೈಬಲ್ ಹೀಗೆ ಬರಿಬೋದಾಗಿತ್ತಲ್ಲ, ರೈತರು ಮಗನನ್ನು ಹಿಡಿದು ಕೊಂದು ಹಾಕಿದರು ಅಂತ ಬರಿಬೋದಾಗಿತ್ತು. ಹಿಡಿದ್ರಕ್ಲ ತಾನೆ? And they caught him and they killed him ಅಂತ ಬರಿಬೋದಾಗಿತ್ತು. அவரை பிடித்தார், மகனை பிடித்தார், கொலை செய்தார் என்று எழுதியிருக்கலாம். ಅದು ಏನಂತಿದೆ? ತೋಟದಿಂದ ಹೊರಗಡೆ, ಹೇಳ್ರಿ, ತೋಟದಿಂದ ಹೊರಗಡೆ ಎಸೆದು. ದ್ರಾಕ್ಷಿ ತೋಟದಿಂದ ಎಲ್ಲಿಂದ ಎಲ್ಲಿಗೆ ಎಸ್ತಿದ್ದಾರೆ? ಹೊರಗಡೆ. ದ್ರಾಕ್ಷಿ ತೋಟ ಯಾವುದಕ್ಕೆ ಸಮಾನ? ಜೋರಾಗಿ ಹೇಳಬೇಕು. ನಾನು ಮುಂಚೆನೇ ಹೇಳಿದ್ದೇನೆ, ಇಸ್ರೇಲ್ ದೇಶ. ದ್ರಾಕ್ಷಿ ತೋಟ ಯಾವುದು? ಇಸ್ರೇಲ್ ದೇಶ. ದ್ರಾಕ್ಷಿ ತೋಟ ಯಾರು? ಯಹೂದ್ಯ ಜನಗಳು. ದ್ರಾಕ್ಷಿ ತೋಟ ಅಂದರೆ ಯಾರು?
ಯಹೂದ್ಯ ಜನಗಳು ಅಥವಾ ಇಸ್ರೇಲ್ ಜನಗಳು ಅಥವಾ ಇಸ್ರೇಲ್ ದೇಶವನ್ನ ಕುರಿತು ದೇವರು ಮಾತಾಡ್ತಾರೆ. ದ್ರಾಕ್ಷೆ ತೋಟ, ದ್ರಾಕ್ಷೆ ರಸ, ದ್ರಾಕ್ಷೆಯ ಬಳ್ಳಿ ಅಂತ ಬರುವಾಗ ನೀವು ತಿಳ್ಕೊಳ್ಬೇಕು, ಅದು ಯೇಸುವಿನ ಬಗ್ಗೆ ಮಾತಾಡುತ್ತೆ, ದೇವರ ಪ್ರೀತಿಯ ಬಗ್ಗೆ ಮಾತಾಡುತ್ತೆ, ಮತ್ತು ಅದು ಇಸ್ರೇಲ್ ದೇಶವನ್ನು ಮಾತಾಡುತ್ತೆ. ಆಮೇಲೆ ಈಗ ತೋಟದಿಂದ ಹೊರಗಡೆ ಹಾಕ್ಬಿಟ್ರು ಅಂದರೆ ಎಲ್ಲಿಗೆ ಹಾಕ್ಬಿಟ್ರಿ ಇವಾಗ? ಹೇಳ್ರಿ ಜೋರಾಗೆ. ಎಲ್ಲಿಗೆ ಹಾಕಿದ್ರು? ತೋಟದಿಂದ ಹೊರಗಡೆ ಹಾಕಿದ್ದಾರೆಂಬುದಾಗಿ ಹೇಳುವಾಗ ತೋಟದಲ್ಲಿ ಏನ ಪಣ್ಣಾರ್? வெளியே தள்ளினார். ಹಂಗಂದ್ರೆ ಅರ್ಥ ಏನು? ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದ್ದು ಯೆರೂಸಲೇಮಿನ ಆಚೆಯಲ್ಲಿ. ಎಲ್ಲಿ ಹಾಕಿದ್ದು? ಯೆರೂಸಲೇமுக்கு வெளியே. ಯೆரூசலேமுக்கு உள்ளே இல்லை, எங்க போட்டாரு? வெளியே. அதுதான் ஆண்டவர் குறித்து பேசுகிறார். என்னை எப்படி கொல்ல போகிறார், என்னை எப்படி அவர் பிடிக்க போகிறார், பிடித்து எங்கே என்னை கொல்ல போகிறார்? திராட்சை தோட்டத்துக்கு வெளியே. அப்போ என்ன? ಯೆರೂಸಲೇமுக்கு வெளியே தான் இருக்கிறது ಕಲ್ವಾರಿ ಮಲೆ. ಕಲ್ವಾರಿಯ ಬೆಟ್ಟ ಎಲ್ಲಿದೆ? ಯೆರೂಸಲೇಮಿನ ಆಚೆ. ಅಂದ್ರೆ ಅರ್ಥ ಏನು? ದ್ರಾಕ್ಷೆ ತೋಟದ ಹೊರಗಡೆ ಅಂದ್ರೆ ಏನು? ಯೆರೂಸಲೇಮಿನ ಆಚೆ. ಯೇಸು ಸ್ವಾಮಿಯನ್ನ ಶಿಲ್ಬೆಗೆ ಹಾಕಿದ್ದೆಲ್ಲಿ? ಯೆರೂಸಲೇಮಿನ ಆಚೆಯಲ್ಲಿ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಶಿಲುಬೆಗೆ ಎಲ್ಲಿ ಹಾಕ್ತೀರಾ ಅಂದರೆ ಯೆರೂಸಲೇಮಿನ ಆಚೆಯಲ್ಲಿ, ಕಪಾಲ ಸ್ಥಳದಲ್ಲಿ. ಇಟ್ ಈಸ್ ಎ ಪ್ರಾಫೆಟಿಕ್ ವರ್ಡ್. ದೇವರು ಪ್ರವಾದನೆ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ಅವரை குறித்து ஆண்டவர் தீர்க்கதரிசனம் சொல்லிக் கொண்டிருக்கிறார். அவரை எங்கே போட்டு அவர் சிலுவைக்கு போட போகிறார் என்று ஆண்டவரே தன்னை பற்றி தீர்க்கதரிசனம் சொல்லுகிறார். ಯೇಸು ಸ್ವಾಮಿ ತನ್ನ ಬಗ್ಗೆಯೇ ಪ್ರವಾದನೆಯನ್ನ ಹೇಳ್ತಾ ಇದ್ದಾರೆ. ಎಲ್ಲಿ ಶಿಲುಬೆಗೆ ಹಾಕ್ತೀರಾ ನನ್ನನ್ನ? ನೀವು ಯೆರೂಸಲೇಮಿನ ಆಚೆ ಗೊಲ್ಗತಾ ಅನ್ನುವಂಥ ಸ್ಥಳದಲ್ಲಿ, ಕಪಾಲ ಅನ್ನುವಂಥ ಸ್ಥಳದಲ್ಲಿ ನನ್ನ ಕರ್ಕೊಂಡೋಗಿ ಏನು ಮಾಡ್ತೀರಾ? ಶಿಲುಬೆಗೆ ಹಾಕ್ತೀರಾ. ದ್ರಾಕ್ಷೆ ತೋಟದಿಂದ ಆಚೆ. ಮಗ ಎಲ್ಲಿರಬೇಕಾಗಿತ್ತು? ಮಗ ಎಲ್ಲಿರಬೇಕಾಗಿತ್ತು? ಈ ಕಡೆ ನೋಡಿ. ಮಗ ಯಾರು? ಜೋರಾಗಿ ಹೇಳ್ರಿ. ಮಗ ಯಾರು? ಮಗ ಯಾರು? ದೊಡ್ಡ ಅರಸ, ಪೆರಿಯ ರಾಜ. ಏನಂತ ಹೇಳಿದ್ರು? ಯೆರೂಸಲೇಮ್ ಅಂದ್ರೆ ಯಾವುದು? ದೊಡ್ಡ ಅರಸನ ಪಟ್ಟಣ. ಈಗ ದೊಡ್ಡ ಅರಸನನ್ನ ಎಲ್ಲಿಗೆ ಹಾಕ್ಬಿಟ್ಟಿದ್ದಾರೆ? ಯೆರೂಸಲೇಮಿನಿಂದ ಆಚೆ ತೆಗೆದುಕೊಂಡಾಗ ಏನು ಮಾಡಿದ್ದಾರೆ? ಶಿಲುಬೆಗೆ ಹಾಕಿದ್ದಾರೆ ಅಲ್ವಾ? ಇಬ್ರಿಯರ್ 13:11 ಓದೋಣ. ಎಬ್ರಿಯರ್ 13:11. ಪ್ರಧಾನ ಯಾಜಕನು, ದೊಡ್ಡ ಒಂದು ಪ್ರಕಟಣೆಯ ವಾಕ್ಯ ಇದು, ಮಾರ್ಕ್ ಮಾಡಿಕೊಳ್ಳಿ. ಪ್ರಧಾನ ಯಾಜಕನು ಪಶುಗಳ ರಕ್ತವನ್ನು ಮಹಾಪವಿತ್ರ ಸ್ಥಳಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಅವನು ಆ ಪಾಪಗಳಿಗಾಗಿ ಆ ರಕ್ತವನ್ನು ಅರ್ಪಿಸುತ್ತಾನೆ. ಆದರೆ ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತದೆ. ಎಲ್ಲಿಗೆ? ಪಾಳೆಯದ ಆಚೆ. ಯೇಸು ಸ್ವಾಮಿಯನ್ನು ಎಲ್ಲಿಗೆ ಹಾಕಿದ್ರು? ಯೆರೂಸಲೇಮಿನ ಆಚೆ. ಒಂದು 4 ರೋಡು ಸೇರುವಂಥ ಜಾಗದಲ್ಲಿ ಯೇಸುವನ್ನ ಶಿಲುಬೆಗೆ ಹಾಕಿದ್ರು. ಇನ್ನರ್ಕ ತಮಿಳ್ಳೆ எந்த மிருகங்களுடைய ரத்தம் பாவத்தின் நிமித்தமாக பரிசுத்த ஸ்தலத்துக்குள் பிரதான ஆசாரியனாலே கொண்டு வரப்படுகிறதோ அந்த மிருகங்கின் உடல்கள் எப்படி பாளையத்துக்கு, ಯೆರೂಸಲೇமுக்கு வெளியே, ಪಾಳೆಯத்துக்கு வெளியே. ಇದು ಮುನ್ಕುರಿತಿದೆ ಎங்களுக்கு. ದೇವರ ಆಲಯದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಪೊಸ್ತಲನಾದ ಪೌಲ. ಅದು ತುಂಬ ಡೀಪ್ ಆಗಿರುವಂಥ ಸಬ್ಜೆಕ್ಟು, ನಾನು ಅದಕ್ಕೆ ಹೋಗಲ್ಲ ಈಗ. ಆದರೆ ಯೇಸು ಸ್ವಾಮಿನ ಶಿಲ್ಬೆಗೆ ಎಲ್ಲ ಹಾಕಿದ್ದು ಪಾಳೆಯದ ಹೊರಗಡೆ, ಯೆರೂಸಲೇಮಿನ ಆಚೆ. ಕಲ್ವಾರಿ ಬೆಟ್ಟ ಎಲ್ಲಿದೆ? ಯೆರೂಸಲೇಮಿನ ಆಚೆ. ದ್ರಾಕ್ಷೆ ತೋಟದಿಂದ ಏನು ಮಾಡಿದ್ರು? ಮಗನನ್ನ ಹೊರಗಡೆ ಹಾಕಿಬಿಟ್ಟು ಕೊಂದು ಬಿಟ್ರು.
ಮತ್ತಾಯ 26:50 ಓದೋಣ. ಮ್ಯಾಥ್ಯೂ 26:50, ಮತ್ತಾಯ 26:50, 26:50. ಆಗ ಯೇಸು, ಸ್ನೇಹಿತನೇ, ನೀನು ಮಾಡಲು ಬಂದ ಕೆಲಸ ಇದೆಯೋ ಎಂದನು. ಕೂಡಲೇ ಆ ಜನರು ಬಂದು ಯೇಸುವನ್ನೇನು ಮಾಡಿದ್ರು? ಹಿಡಿದು ಬಂಧಿಸಿದರು. ಆಮೆನ್, ಹಲ್ಲೆಲೂಯಾ. ಈಗ ರೈತರು ಮಗನನ್ನು ಹಿಡಿದು ಎಂಬುದಾಗಿದೆಯಲ್ವಾ? ಏನಂತಿದೆ ಆ ವಾಕ್ಯದಲ್ಲಿ? 21ನೇ ಅಧ್ಯಾಯ 39ನೇ ವಾಕ್ಯನ ಓದಿದಾಗ ಏನು ಓದಿದ್ವಿ? ರೈತರು ಏನು ಮಾಡಿದ್ರು? ಆತನನ್ನು ಹಿಡಿದು. ಜೋರಾಗಿ ಹೇಳ್ರಿ, ರೈತರು ಆತನನ್ನು ಏನು ಮಾಡಿದ್ರು? ಹಿಡಿದು. ಇವಾಗ ಯಾರು ಹಿಡಿದಿದ್ದು ಇಲ್ಲಿ ಬಂದು ಇವಾಗ ನೋಡಿ, ಜನರು ಬಂದು ಯೇಸುವನ್ನ ಹಿಡಿದು, ಜನಗಳು ಒಂದು ರೋಮಾ ಸಿಪಾಯಿಗಳು ಒಂದು ಎನ್ನ ಸೈದಾರ್ ಯೇಸುವೆ பிடித்தார். அங்கே ಇದೆ ವಾಕ್ಯ, ದ ಪ್ರಾಫೆಟಿಕ್ ವರ್ಡ್, தீர்க்க தரிசன வார்த்தைகளை ஆண்டவர் தன்னை பற்றி சொல்லுகிறார். ತನ್ನ ಸಾವಿನ ಬಗ್ಗೆ ಜನಗಳು ಹೇಗೆ ನನ್ನ ಹಿಡಿತಾರೆ, ಹೇಗೆ ಕೊಲ್ತಾರೆ, ಎಲ್ಲವನ್ನ ಪ್ರವಾದನೆ ಹೇಳ್ತಾ ಇದ್ದಾರೆ. ಸ್ವಾಮಿ, ಹಾಗಾದ್ರೆ ಅರ್ಥ ಏನು? ಆತನಿಗೆ ಗೊತ್ತಿತ್ತು ತಾನು ಸಾಯ್ತೀನಿ ಎಂಬುದಾಗಿ, ತಾನು ಶಿಲುಬೆಗೆ ಹೋಗ್ತೀನಿ ಎಂಬುದಾಗಿ. ಆದರೂ ಕೂಡ ಆತನು ಅದ್ಯಾವುದನ್ನು ತಳ್ಳಲಿಲ್ಲ. ಯಾಕೆಂದರೆ ದೇವರ ಚಿತ್ತವನ್ನು ಮಾಡೋದಿಕ್ಕೆ ಆತ ಈ ಲೋಕಕ್ಕೆ ಬಂದ. ಆಮೆನ್, ಹಲ್ಲೆಲೂಯಾ. ಮಾರ್ಕ 14:46, ಮಾರ್ಕ್ 14:46. ಜನ ಏನು ಮಾಡಿದ್ರು? ಯೇಸುವನ್ನ. ಆಗ ಆ ಜನರು ಏನು ಮಾಡಿದ್ರು? ಯೇಸುವನ್ನ, ಬೇಗ ಓದಬೇಕು, ಯೇಸುವನ್ನ ಬಂಧಿಸಿದರು. ರೈತರು ಏನು ಮಾಡಿದ್ರು? ತೋಟದ ರೈತರು ಯೇಸುವನ್ನ ಹಿಡಿದು, ಯೇಸುವನ್ನ ಹಿಡಿದು. ಅದೇ ಥರ ಇಲ್ಲೇನಾಗ್ತಿದೆ? ಅಲ್ಲಿ ಏನು ಹೇಳಿದ್ರು ಅದು ನೆರವೇರ್ತಿದ್ಯಾ? ಇಲ್ಲಿ ஆண்டவர் என்ன சொன்னாரோ அது நிறைவேறிக் கொண்டிருக்குதா? அவரை பிடித்து, இயேசுவை பிடித்து. ಅಪೊಸ್ತಲರ ಕೃತ್ಯಗಳು 5:30, ಆಕ್ಟ್ಸ್ 5:30, ಅಪೊಸ್ತಲರ ನಡವಳಿಕೆಗಳು 5:30. ನೀವು ಯೇಸುವನ್ನೇನು ಮಾಡಿದ್ರಿ? ಕೊಂದಿರಿ. ನೀವು ಆತನನ್ನು ಶಿಲುಬೆಯ ಮೇಲೆ ನೇತು ಹಾಕಿದಿರಿ. ಆದರೆ ದೇವರು, ಅಂದರೆ ನಮ್ಮ ಪಿತೃಗಳ ದೇವರೇ, ಯೇಸುವನ್ನು ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಿದನು. ನೀವು ಸಾಯಿಸ್ಬಿಟ್ರಿ. ಏನಂತ ಹೇಳ್ತಾರೆ? அப்போஸ்தலனாದ பேதுரு ಹೇಳ್ತಾನೆ, நீங்க என்ன செய்தீங்கோ? அவரை நீங்கள் கொன்று போட்டீர்கள், சிலுவைக்கு போட்டீர்கள். நீங்கள் ರೈತರು ಏನು ಮಾಡಿದ್ರು? ತೋಟದ ಯಜಮಾನನ ಮಗನನ್ನ ಹಿಡಿದು ಕೊಂದು ತೋಟದ ಹೊರಗಡೆ ಬಿಸಾಕಿದ್ರು. ಈಗ ಯೇಸುವನ್ನ ಏನು ಮಾಡ್ತಾ ಇದ್ದಾರೆ? ಅದೇ ಥರ ಮಾಡ್ತಾ ಇದ್ದಾರೆ ಅಲ್ವಾ? ಯೋಹಾನ 18ನೇ ಅಧ್ಯಾಯಕ್ಕೆ ಹೋಗೋಣ. ಜಾನ್ 18, 12ನೇ ವಾಕ್ಯ ಮತ್ತು 24ನೇ ವಾಕ್ಯ, 2 ವಾಕ್ಯ ಓದೋಣ. 12. ಬಳಿಕ ಆ ಸೈನಿಕರು, ಅವರ ಸೇನಾಧಿಪತಿ ಹಾಗೂ ಯಹೂದ್ಯ ಕಾವಲುಗಾರರು ಯೇಸುವನ್ನು ಹಿಡಿದು ಕಟ್ಟಿ ಅಣ್ಣನ ಬಳಿಗೆ ತಂದರು. ಯೇಸುವೆ பிடித்து என்ன செய்தார்? கட்டி அண்ணாவின் கிட்டே கொண்டு மகா ஆசாரியன் கிட்டே அவரை கொண்டு வந்தார். ಯಾರು? ಸೇನಾಧಿಪತಿಗಳು. ಯೇಸುವನ್ನು ಕಟ್ಟುವಂಥ ತಪ್ಪು ಯೇಸು ಏನು ಮಾಡಿದ್ರಪ್ಪ? ಅವರೇ ಕಟ್ಟಿ போடுகிற தவறு அவர் என்ன செய்தார்? ಹೇಳ್ರಿ, ಯೇಸುವನ್ನು ಕಟ್ಟುವಂಥ ತಪ್ಪು ಏನು ಮಾಡಿದ್ದಾರೆ? ಆತ ಈ ಲೋಕಕ್ಕೆ ಬಂದಿದ್ದೆ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ. ಎಷ್ಟು ಜನ ವಿಶ್ವಾಸಿಸ್ತೀರ? ಆಮೆನ್. அவர் நன்மைகள் செய்யத்தான் இந்த உலகத்துக்கு வந்தார். நான் ನಿಮಗೆ ಹೇಳ್ತಾ ಇದ್ದೇನೆ, ಸಾಧ್ಯವಾದಷ್ಟು ಒಳ್ಳೇದು ಮಾಡಿ. ಆಮೆನ್, ಹಲ್ಲೆಲೂಯಾ. 24ನೇ ವಾಕ್ಯ ಏನಂತಿದೆ? ಅದೇ ಅಧ್ಯಾಯದಲ್ಲಿ 24 என்ன இருக்குது? ಆಗ ಅಣ್ಣನು ಯೇಸುವನ್ನು ಮತ್ತೆ ಕಟ್ಟಿಸಿ ಪ್ರಧಾನ ಯಾಜಕನಾದ ಕಾಯೇಫನ ಬಳಿಗೆ ಕಳುಹಿಸಿದನು. ಯೇಸುವನ್ನು ಏನು ಮಾಡ್ತಾರೆ? ತಿರ್ಗಾನು ಅಲ್ಲೊಂದು ಸತಿ ಕಟ್ಟಿದ್ರು, ತಿರ್ಗಾ ಏನು ಮಾಡ್ತಾ ಇದ್ದಾರೆ? ತಿರ್ಗಾ ಕಟ್ಟಿ ಕಾಯೇಫನ ಬಳಿಗೆ ಕಳಿಸ್ತಾ ಇದ್ದಾರೆ. ಲೂಕ 22:52, ಲೂಕ್ 22:52, ಲೂಕ 22:52. ಯೇಸುವನ್ನು ಬಂಧಿಸಲು ಅಲ್ಲಿಗೆ ಮಹಾಯಾಜಕರು
ಹಿರಿಯ ಯೆಹೂದ್ಯ ನಾಯಕರು ಮತ್ತು ಯೆಹೂದ್ಯ ಸಿಪಾಯಿಗಳು ಬಂದಿದ್ದರು. ಯೇಸು ಅವರಿಗೆ ಖಡ್ಗಗಳನ್ನು ದೊಣ್ಣೆಗಳನ್ನು ಹಿಡಿದು ಇಲ್ಲಿಗೆ ಬಂದಿದ್ದೇಕೆ? ನಾನು ಅಪರಾಧಿ ಎಂದು ನೀವು ಭಾವಿಸುತ್ತೀರೋ? ಯೇಸುವನ್ನು ಹಿಡಿಯೋದಕ್ಕೆ ಇನ್ನೇನು ತಂದಿದ್ದಾರೆ? ಜೋರಾಗಿ ಹೇಳ್ರಿ. ಹಿಂದೆ ಕೂತವ್ರು ನಿದ್ದೆ ಮಾಡಿಬಿಟ್ಟಿರ. ಯೇಸುವನ್ನು ಹಿಡಿಯೋದಕ್ಕೆ ಇನ್ನೇನು ತಂದಿದ್ದಾರೆ? ದೊಣ್ಣೆಯನ್ನ, ಖಡ್ಗವನ್ನು. ಆತ ಏನ್ರಿ ತಪ್ಪು ಮಾಡಿದ್ದಾನೆ? ಅವರೆನ್ನ ತವರು செய்தார்? ಕುಟ್ರಮಿಲ್ಲದ ಆಟುಕುಟ್ಟಿ, ಅಕ್ರಮವಿಲ್ಲದ ಯಜ್ಞದ ಕುರಿಯಾದ ಆತನು ಆತ. ಆತನಲ್ಲಿ ಯಾವ ರೀತಿಯಲ್ಲೂ ದೋಷ ಫಲಗಳು ಇರಲಿಲ್ಲ. ಆತ ಯಾವ ತಪ್ಪನ್ನೂ ಮಾಡಲಿಲ್ಲ, ಯಾವ ಅಕ್ರಮವನ್ನೂ ಮಾಡಲಿಲ್ಲ. ಆದರೆ ಆತನ ಕೈಯನ್ನು ಕಟ್ಟಿ ಆತನನ್ನು ಹೊಡೆಯೋದಿಕ್ಕೆ ಏನು ತಂದಿದ್ದಾರೆ? ಕೋಲನ್ನ, ದೊಣ್ಣೆಯನ್ನ. ಮತ್ತಾಯ 26:57 ವಾಕ್ಯ. ಮ್ಯಾಥ್ಯೂ 26:57. ಬಳಿಕ ಯೇಸುವನ್ನು ಬಂಧಿಸಿದ್ದವರು ಆತನನ್ನು ಪ್ರಧಾನ ಯಾಜಕನಾದ ಕಾಯೇಫನ ಮನೆಗೆ ಕರೆದೊಯ್ದರು. ಅಲ್ಲಿ ಧರ್ಮೋಪದೇಶಕರು ಮತ್ತು ಯೆಹೂದ್ಯ ಹಿರಿಯ ನಾಯಕರು ಒಟ್ಟಿಗೆ ಸೇರಿದ್ದರು. ಪಂಚಾಯಿತಿ ಮಾಡ್ತಿದ್ದಾರೆ. ಈತ ಏನು ಮಾಡ್ದ? ಈತನನ್ನು ನಾವೇನು ಮಾಡೋಣ? ಶಿಲುಬೆಗೆ ಹಾಕೋಣ, ಶಿಲುಬೆಗೆ ಪೋಡಲ. ಯೆರೂಸಲೇಮಿನ ಆಚೆ ಕಪಾಲವೆಂಬ ಸ್ಥಳದಲ್ಲಿ, ಗೊಲ್ಗತಾ ಅನ್ನುವಂಥ ಬೆಟ್ಟದಲ್ಲಿ ಆತನನ್ನು ಶಿಲುಬೆಗೆ ಹಾಕಿದ್ರು. ಆಮೆನ್, ಹಲ್ಲೆಲೂಯ. ದ್ರಾಕ್ಷೆ ತೋಟದ ಆಚೆ ಎಸೆದು ಬಿಟ್ರು. ಅಂದರೆ ಯೆರೂಸಲೇಮಿಂದ ಆತನನ್ನು ಏನು ಮಾಡಿದ್ರು? ಎಸೆದು ಬಿಟ್ರು. ಯೆರೂಸಲೇಮಕ್ಕೆ வெளியே அவரே எடுத்து போட்டார். யார் இருக்க வேண்டும் ಯೆರೂಸಲೇಮಿலே? என் ராஜா இருக்க வேண்டும். ಯೆರೂಸಲೇಮಲ್ಲಿ ಯಾರು ಇರಬೇಕಾಗಿತ್ತು? ದೊಡ್ಡ ಅರಸ ಇರಬೇಕಾಗಿತ್ತು. ಆದರೆ ಆತನನ್ನೇನು ಮಾಡಿದ್ದಾರೆ? ಇವತ್ತು ಎಷ್ಟು ಜನಗಳ ಮಧ್ಯದಲ್ಲಿ, ಎಷ್ಟು ಜನಗಳ ಮನೆಯಿಂದ ಯೇಸುವನ್ನು ಹೊರಗಡೆ ಹಾಕಿದ್ದೀರಾ? ಎಷ್ಟು ಹೃದಯಗಳಿಂದ ಯೇಸುವನ್ನು ಹೊರಗಡೆ ಹಾಕಿದ್ದೀರಾ? ಇವತ್ತೆಷ್ಟು ಸಭೆಯಲ್ಲಿ ಯೇಸು ಇದ್ದಾರೆ? ಇಲ್ಲ ಮನುಷ್ಯ ತನ್ನನ್ನು ತೋರ್ಪಡಿಸಿಕೊಳ್ತಾ ಇದ್ದಾನೆ. மனுஷன் தன்னையே காட்டிக்கொண்டிருக்கிறானா? அங்கே இயேசு இல்லை, வெளியே போட்டிருக்கிறார் அந்த சபை. ನಿಮ್ಮ ಮನೆಯಲ್ಲಿ ಯೇಸು ಇರೋದಕ್ಕೆ ವಾತಾವರಣ ಸೃಷ್ಟಿಯಾಗಿದೆಯಾ ಬ್ರದರ್? ನಿಮ್ಮ ಹೃದಯಗಳಲ್ಲಿ ಯೇಸು ಕಂಫರ್ಟ್ ಆಗಿ ಇರೋದಕ್ಕೆ ವಾತಾವರಣ ಸೃಷ್ಟಿಯಾಗಿದೆಯಾ? ಯಾವಾಗಲೂ ಆತನನ್ನು ಸ್ತುತಿಸುತ್ತಾ, ಕೊಂಡಾಡುತ್ತಾ, ಮಹಿಮೆ ಪಡಿಸ್ತಾ ಇದ್ದೀರಾ? ಇಲ್ಲ ಬೇರೆದನ್ನೆಲ್ಲ ನಿಮ್ಮ ಕಣ್ಣಿನ ಮೂಲಕ ಒಳಗಡೆ ತೆಗೆದುಕೊಳ್ತಾ ಇದ್ದೀರಾ? ನಿಮ್ಮೊಳಗಡೆ ಯೇಸು ಇದ್ದಾನೆ. ಆತ ಇಮ್ಯಾನ್ಯುವೇಲ್, ದೇವರು ನಿಮ್ಮ ಸಂಗಡವಿದ್ದಾನೆ. ಆತ ನಿಮ್ಮ ಮನೆಯಲ್ಲಿ ಇರೋದಕ್ಕೆ, ನಿಮ್ಮ ಹೃದಯದಲ್ಲಿ ಇರುವುದಕ್ಕೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಉಂಟು ಮಾಡಿದ್ದೀರಾ? ಒಳ್ಳೆ ವಾತಾವರಣ ಇದೆಯಾ? ಎಷ್ಟು ಸಭೆಯಲ್ಲಿ ಆತ ಇದ್ದಾನೆ. ಲವದೋಕಿಯ ಸಭೆ ಏನ್ ಮಾಡ್ತು? ಯೇಸುವನ್ನ ಹೊರಗಡೆ ಹಾಕಿಬಿಡ್ತು. ಏನಂತ ಹೇಳ್ತಾರೆ ನೋಡ್ರಿ, 3:10 ಪ್ರಕಟಣೆ 14. ಲವದೋಕಿಯ ಸಭೆಗೆ ಈ ಪತ್ರವನ್ನು ಬರೆ. ಆಮೇನ್ ಎಂಬಾತನು, ಅಂದರೆ ನಂಬಿಕಸ್ಥನು, ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಅಧಿಪತಿಯೂ ಆಗಿರುವಾತನು ಹೇಳುವುದು ಏನೆಂದರೆ, ನಿನ್ನ ಕೃತ್ಯಗಳನ್ನು ನೀನು ಮಾಡುವುದೆಲ್ಲ ನನಗೆ ತಿಳಿದಿದೆ. ನೀನು ಬಿಸಿಗೂ ಇಲ್ಲ, ತಣ್ಣಗೂ ಇಲ್ಲ. ನೀನು ಬಿಸಿಯಾದರೂ ಇರಬೇಕಿತ್ತು, ಆದರೆ ತಣ್ಣಗಾದರೂ ಇರಬೇಕಿತ್ತು. ಆದರೆ ನೀನು ಬಿಸಿಯೂ ಇಲ್ಲದೆ ತಣ್ಣಗೂ ಇಲ್ಲದೆ ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಂದ ಐ ವಿಲ್ ವಾಮಿಟ್ ಯು. என் வாயில என்ன செய்யற? வாந்தி செய்கிறே. ಸಭೆ ವಾಂತಿ ಆಗಬಾರ್ದ್ರಿ. ಸಭೆಯನ್ನ ದೇವರು ವಾಂತಿ ಮಾಡಬಾರ್ದು. ಈ ಸಭೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಸಭೆ. ಯೇಸು ತನ್ನ ಸ್ವಂತ ರಕ್ತವನ್ನ ಕೊಟ್ಟು ಈ ಸಭೆಯನ್ನ ಪಡೆದುಕೊಂಡಿದ್ದಾನೆ. ನಿನ್ನನ್ನು ವಾಂತಿ ಮಾಡ್ತೇನೆ. ಯಾಕೆ? ನಿನ್ನ ಕೃತ್ಯಗಳು ಏನಿಲ್ಲ, ಸರಿ ಇಲ್ಲ. ನೀ ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ.
ನೋ ಅನಾಯಿಂಟಿಂಗ್, ಅಭಿಷೇಕ ಇಲ್ಲ, ಪವಿತ್ರಾತ್ಮನ ಶಕ್ತಿ ನಿಮ್ಮಲ್ಲಿಲ್ಲ, ಸತ್ವ ಇಲ್ಲ ನಿಮ್ಮಲ್ಲಿ, ವಾಕ್ಯಗಳು ನಿಮ್ಮಲ್ಲಿ ಜೀವಿಸ್ತಾ ಇಲ್ಲ. யாருக்குள்ள வசனம் இருக்குதோ அவர் நெருப்பு போல இருக்கிறார். ದೇವರ ವಾಕ್ಯ ಯಾರಲ್ಲಿ ಜೀವಿಸ್ತಾ ಇದೆಯೋ ಅವರು ಬೆಂಕಿಯಾಗಿ ಉರಿತಾರೆ. ಕೊನೆಯದಾಗಿ ಏನಂತ ಹೇಳಿದ್ರು? 20ನೇ ವಾಕ್ಯನ 20 ಇಗೋ, ಜೋರಾಗೆ, ಇಗೋ ನಾನು ಬಾಗಿಲ ಬಳಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಬಾಗಿಲಿಂದ ತಡ್ತಾ ಇದ್ದೀನಿ ಅಂದ್ರೆ ಯೇಸು ಸ್ವಾಮಿ ಎಲ್ಲಿದ್ದಾರೆ? ಒಳಗಡೆ ಇದ್ದಾರೋ ಹೊರಗಡೆ ಇದ್ದಾರೋ? ಜೋರಾಗಿ ಹೇಳ್ರಿ. ಎಷ್ಟು ಜನರು ಮನೆಯಿಂದ ಯೇಸುವನ್ನು ಹೊರಗಡೆ ಹಾಕಿದ್ದೀರಾ ಸರ್? ಎಷ್ಟು ಜನರು ಹೃದಯದಿಂದ ಯೇಸುವನ್ನು ಹೊರಗಡೆ ಹಾಕಿ ಲೋಕವನ್ನು ತುಂಬಿಸ್ಕೊಂಡು ಬಿಟ್ಟಿದ್ದೀರಾ? ಅಲ್ಲಿ ಹೃದಯದಲ್ಲಿ ಉಲಗತ್ತೆ ನೆರಪಿಕೊಂಡಿರ್ಕ್ರೀங்களா? ಸಿಟ್ಟಿಂಬಿಂಗಳ್, ಉಲಗಂ, ಇಚ್ಛೆ, ಶರೀರದ ಇಚ್ಛೆಗಳು, ಕಾಮದ ಇಚ್ಛೆಗಳನ್ನು ತುಂಬಿಸ್ಕೊಂಡಿದ್ರೆ ಇವತ್ತು ನಾನು ನಿಮಗೊಂದು ಜಾಗೃತಿಯನ್ನು ಕೊಡ್ತಾ ಇದ್ದೇನೆ. ನನ್ನ ಕರ್ತನು ಬೇಗ ಬರ್ತಾ ಇದ್ದಾನೆ. ನಿನ್ನ ಹೃದಯ ಯೇಸುವಿಗೆ ಸಮರ್ಪಣೆಯಾಗಲಿ. Create the atmosphere so that Jesus lives in your house, in your body, comfortfully. ದ್ರಾಕ್ಷೆಯ ತೋಟದಿಂದ ಹೊರಗಡೆ ಹಾಕಿಬಿಟ್ರು ಮಗನನ್ನ. ಯೆರೂಸಲೇಮಿಂದ ಯೇಸುವನ್ನ ಹೊರಗಡೆ ಹಾಕಿ ಕೊಂದು ಬಿಟ್ರು. ಇವತ್ತು ನಮ್ಮ ಮನೆಯಿಂದ, ನಿಮ್ಮ ಮನೆಯಿಂದ, ನಮ್ಮ ಸಭೆಯಿಂದ ಯೇಸುವನ್ನ ಹೊರಗಡೆ ಹಾಕೋದು ಬೇಡ. ಈ ಸಭೆಗೆ ಶಿರಸ್ಸು ಆತನೇ. ಕೈಗಳನ್ನು ಮೇಲೆ ಕೆತ್ತೋಣ. ಯೇಸುವೇ, ಈ ಸಭೆಗೆ ಶಿರಸ್ಸು ನೀನೇ. ನಿನ್ನ ವಾಕ್ಯಗಳನ್ನು ಕೇಳ್ತೇವೆ, ನಿನ್ನ ವಾಕ್ಯಗಳ ಪ್ರಕಾರ ನಡೀತೇವೆ, ನಿನಗೆ ಸಾಷ್ಟಾಂಗವೆರುತ್ತೇವೆ. ನಿನಗೆ ಸಲ್ಲಬೇಕಾದ ಮಹಿಮೆಯನ್ನ ನಾವು ಯಾವತ್ತೂ ತೆಗೆದುಕೊಳ್ಳಲ್ಲ. ಎಲ್ಲ ಮಹಿಮೆ ನಿಮಗೆ ಮಾತ್ರವೇ. ಪ್ರಸನ್ನಂ ಪ್ರಸನ್ನಂ ದೇವ ಪ್ರಸನ್ನಂ. ಆಹಾ ದೇವ ಪ್ರಸನ್ನ. ಉಲಗಮೆಲ್ಲ ಮಾಯೆಯ, உலகமெல்ல உன்னன்பொன்றே போதுமையா, உன்னன்பொன்றே போதுமையா. சொல்லுங்க, பிரசன்னம் பிரசன்னம் தேவ பிரசன்னம். ಆಹಾ ಈ ಲೋಕದಲ್ಲಿ ನೀವು ಹುಟ್ಟಿದ ಯಾತಕ್ಕೋಸ್ಕರ ರೀ? இந்த உலகத்தில் எதற்காக நீங்கள் பிறந்தீங்கೋ? ಟು ನೋ ಯುವರ್ ಮದರ್, ನಿಮ್ಮ ತಾಯಿ ಬಗ್ಗೆ ತಿಳ್ಕೊಳ್ಳಕ್ಕ, ತಂದೆ ಬಗ್ಗೆ ತಿಳ್ಕೊಳ್ಳಕ್ಕ, ನಿಮ್ಮ ಅಣ್ಣ ತಮ್ಮನ ಬಗ್ಗೆ ತಿಳ್ಕೊಳ್ಳಕ್ಕ? ಹೇಳ್ರಿ. ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ಮಾಡೋದಕ್ಕ? ಇಲ್ಲ. ನಿನ್ನನ್ನು ನನ್ನನ್ನು ಉಂಟು ಮಾಡಿದ ಯೇಸುವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನು ದೇವರು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಅವರಾಲೆ ಉಂಡಾಗಿನೋ ಅವರಕ್ಕಾಗವೇ ಉಂಟಾಕಪಟ್ಟು ಆತನಿಂದ ನಿರ್ಮಿಸಲ್ಪಟ್ಟಿದ್ದೇವೆ, ಆತನಿಗೋಸ್ಕರವೇ ನಿರ್ಮಿಸಲ್ಪಟ್ಟಿದ್ದೇವೆ. ಮತ್ತು ಇನ್ಯಾರ ಬಗ್ಗೆ ಚಿಂತೆ ಮಾಡ್ತೀರಾ? ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗಳು, ಅಯ್ಯೋ ಅಯ್ಯೋ, ಎಷ್ಟೇನಿಗೆ ಚಿಂತೆ ಮಾಡ್ತೀರಾ? ಲೀವ್ ಇಟ್. ನೀತಿವಂತರ ಮಕ್ಕಳನ್ನು ದೇವ್ರು ಕೈ ಬಿಡೋದಿಲ್ಲ, ನಾನು ನಂಬ್ತೇನೆ. நீதிமான்களுடைய பிள்ளைகளை ஆண்டவர் கைவிட மாட்டார். விட்டுடுங்க ஆண்டவர்கிட்ட. ஆண்டவர் பற்றி யோசனை செய்யுங்க. அவரை வெளியே போடாதீங்க. உள்ளே தங்கிறதுக்கு வசதியான ஒரு என்ன சொல்றது இயற்கையை உண்டாக்குங்க. துதியுங்க, ஆராதனை செய்யுங்க, எப்போது ஜபியுங்க, ಅನ್ಯ ಭಾಷೆಯಲ್ಲಿ ನಿರಂಬಿ ಜಪಿಂಗೋ, ಯಾವಾಗಲೂ ಪ್ರಾರ್ಥಿಸಿ. ಆಮೆನ್. ಯೇಸು ನಿಮ್ಮಲ್ಲಿ ವಾಸವಾಗಿರಲಿ. ಹಲ್ಲೆಲೂಯಾ. ಲವದೋಕಿಯ ಸಭೆ ಯಾರನ್ನ ಹೊರಗಡೆ ಹಾಕ್ಬಿಡ್ತು? ಯೇಸುವನ್ನ ಹೊರಗಡೆ ಹಾಕ್ಬಿಟ್ಟು ಯೇಸು ಬಾಗಿಲು ತಡ್ತಾ ಇದ್ದಾರೆ. ತೆಗಿರಪ್ಪ, ನಾನು ಹೊರಗಡೆ ಬರ್ತೇನೆ.
ಐ ವಾಂಟ್ ಟು ಕಮ್ ಇನ್ಸೈಡ್. ಎಷ್ಟು ಸಭೆಯಲ್ಲಿ ಯೇಸು ಇಲ್ಲ ಸರ್ ಇವತ್ತು. ಅಲ್ಲಿ ಬರೇ ಜನ ಇದ್ದಾರೆ, ಅಲ್ಲಿ ಬರೇ ಮಾತುಗಳಿದೆ, ಅವರ ಬಗ್ಗೆ ಇದೆ. ಯೇಸುವಿನ ಬಗ್ಗೆ ಹೇಳುವಂತವ್ರು ಎಲ್ಲಿದ್ದಾರೆ? நாங்கள் இங்கே இருக்குது அவர் பத்தி சொல்றதுக்காக. அவரே தேவகுமாரன், ಆತನೇ ದೇವಕುಮಾರ. 21:40 ಬೇಗ. ಮತ್ತಾಯ ಸುವಿಶೇಷ 21:40. ಹಾಗಾದರೆ ದ್ರಾಕ್ಷಿ ತೋಟದ ದಣಿಯು ಬಂದಾಗ ಆ ಒಕ್ಕಲಿಗರಿಗೆ ಏನು ಮಾಡ್ತಾನೆ? ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಏನು ಮಾಡ್ತಿದ್ದಾರೆ? ಅವರನ್ನೇ ಏನು ಮಾಡ್ತಿದ್ದಾರೆ? ಪ್ರಶ್ನೆಯನ್ನ அவரையே கேட்குறார் ஆண்டவர். ಏನಪ್ಪ இது சாமியா கேடுறதல்ல, இந்த ஊமையை கேட்டீங்களே. இப்போ திராட்சை தோட்டத்தின் எஜமான் வரும்போது தன் மகனை கொன்று போட்ட ஜனங்களுக்கு என்ன செய்வார்? ದ್ರಾಕ್ಷಿ ತೋಟದ ಯಜಮಾನ ಬರುವಾಗ ತನ್ನ ಮಗನನ್ನು ಕೊಂದವರಿಗೆ ಏನ್ ಮಾಡ್ತಾರೆ ಎಂಬುದಾಗಿ ಏನ್ ಮಾಡ್ತಾರೆ? ಯೇಸು ಸ್ವಾಮಿ ಅವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಬ್ರಿಯರ್ 10:29 ಅದ್ಭುತವಾದ ವಾಕ್ಯ ಓದೋಣ. ಇಬ್ರಿಯರ್ 10:29. ತಿರ್ಗ ನಾನು ಓದ್ತೇನೆ. ಹೀಗಿರಲು ದೇವರ ಮಗನನ್ನು ದ್ವೇಷಿಸುವ ಒಬ್ಬ ವ್ಯಕ್ತಿಯನ್ನು ಏನು ಮಾಡಬೇಕೆಂದು ನೀವು ಆಲೋಚಿಸುವಿರಿ? ನಿಜವಾಗಿಯೂ ಆ ವ್ಯಕ್ತಿಗೆ ಇದಕ್ಕಿಂತಲೂ ತೀವ್ರವಾದ ದಂಡನೆಯನ್ನು ವಿಧಿಸಬೇಕಲ್ಲವೇ? ಹೌದು, ಹೊಸ ಒಡಂಬಡಿಕೆಯ ರಕ್ತಕ್ಕೆ ಗೌರವವನ್ನು ತೋರದಿದ್ದ ಆ ವ್ಯಕ್ತಿಗೆ புதிய ஏற்பாடின் ரத்தத்துக்கு. ಹೊಸ ಒಡಂಬಡಿಕೆ ಯಾವುದರಿಂದ ಸ್ಥಾಪಿತವಾಗಿದೆ? சொல்லுங்க இங்க. புதிய ஏற்பாடு எப்படி ஸ்தாபனையானது? ರಕ್ತத்தின் ಮೂಲமா? ಯಾವುದರ ಮೂಲಕ? ಇದು ನನ್ನ ರಕ್ತ. ಏನಂತ ಹೇಳಿದ್ರು? ದಿಸ್ ಇಸ್ ಮೈ ಬ್ಲಡ್, ಎನ್ನುಡಿಯ ರಕ್ತಂ. ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡುವಂತ ನನ್ನ ರಕ್ತ. ಎಲ್ಲಿ ಕೊಟ್ಟರು? ಮೇಲಂತಸ್ತಲ್ಲಿ, ಅಪ್ಪರ್ ರೂಮ್. ಕಡೆಸಿ ರಾ ಭೋಜನ ಕೊಡ್ಕೊಂಬೋದು ಎನ್ನ ಸೊನ್ನಾರ್. ಕಡೆಯ ಭೋಜನ ಮಾಡುವಾಗ ಏನಂದ್ರು? ನನಗೆ ಸಾಧ್ಯ ಆದರೆ ಮುಂದಿನ ತಿಂಗಳು ಒಂದು 2-3 ವಾರ ನಿಮಗೆ ನಾನು ಈ ಕರ್ತನ ಪವಿತ್ರ ಭೋಜನ ಅಂದರೆ ಏನು ಅಂತ ಹೇಳ್ತೇನೆ. ದೇವರ ಆತ್ಮ ನನಗೆ ಅನುಮತಿಸಲಿ. ಏನಂತ ಹೇಳಿದ್ರು? ಹೊಸ ಒಡಂಬಡಿಕೆ ಯಾವುದರಿಂದ ಸ್ಥಾಪಿತವಾಗಿದೆ? ಜೋರಾಗಿ ಹೇಳಿ. ಯೇಸುವಿನ ರಕ್ತದಿಂದ. ಏನಂತಿದೆ? ಹೊಸ ಒಡಂಬಡಿಕೆಯ ರಕ್ತಕ್ಕೆ ಗೌರವವನ್ನು ತೋರದಿದ್ದ ಆ ವ್ಯಕ್ತಿಗೆ ಕ್ರೂರವಾದ ದಂಡನೆಯಾಗಬೇಕು. ಆ ರಕ್ತವು ಅವನನ್ನು ಏನು ಮಾಡ್ತು? ಯೇಸುವಿನ ರಕ್ತ உங்களை என்ன செய்தது? ಪರಿಶುದ್ಧಮಾಕಿನದು. ಕೈಗಳೇ ಉಯರ್ತಿಲ್ಲಮ್ಮ. ಆ ರಕ್ತ ನಿಮ್ಮನ್ನು ಏನು ಮಾಡಿದೆ? ಎಷ್ಟು ಜನ ಯೇಸುವಿನ ರಕ್ತವನ್ನು ಗೌರವಿಸ್ತೀರಾ? ಹೇಳ್ರಿ, ನಾನು ನಿಮ್ಮ ರಕ್ತವನ್ನು ಗೌರವಿಸ್ತೇವೆ ಯೇಸಯ್ಯ. ನಿಮ್ಮ ರಕ್ತವನ್ನು ಘನಪಡಿಸ್ತೇವೆ, ನಿಮ್ಮ ರಕ್ತವನ್ನು ಆರಾಧಿಸ್ತೇವೆ. ನಿಮ್ಮ ರಕ್ತಕ್ಕೆ ಸ್ತೋತ್ರವಾಗಲಿ ಯೇಸು ರಾಜ. ಆ ರಕ್ತವು ಅವನನ್ನ ಏನ್ ಮಾಡ್ತು? ಪವಿತ್ರನನ್ನಾಗಿಸಿತು. ದೇವರಾತ್ಮನ ಕೃಪೆಗೆ ಗೌರವವನ್ನು ತೋರದಿದ್ದ ಆ ವ್ಯಕ್ತಿಗೆ ತೀವ್ರವಾದ ದಂಡನೆಯಾಗಬೇಕು. ತನ್ನ ಮಗನನ್ನ ಹೊರಗಡೆ ಹಾಕಿ ಸಾಯಿಸ್ಬಿಟ್ರಲ್ಲ, ಅವ್ರಿಗೇನಾಗ್ಬೇಕು ಇವಾಗ? ಜೋರಾಗಿ ಹೇಳ್ರಿ. எருசலேமுக்கு வெளியே கொல்கத்தா மலையிலே ஒரே பேரான குமாரனை சிலுவைக்கு போட்டிட்டாரே, அவருக்கு எந்த தண்டனை வரப்போகிறது? ಎಂತ ದಂಡನೆ ಬಂತು ಗೊತ್ತಾ? ಕ್ರಿಸ್ತ ಶಕ 70ರಲ್ಲಿ ಬಂದಂತ ಟೈಟಸ್ ಅನ್ನುವಂತ ರೋಮ ರಾಜನು ಯೂದ ಜನಗಳ ರಕ್ತವನ್ನ ರೋಡಲ್ಲೂ ಹರಿಸ್ಬಿಟ್ಟ. ಯೆರೂಸಲೇಮಿನ ಬೀದಿಗಳಲ್ಲಿ ರಕ್ತ ಕೋಡಿಯಾಗಿ ಹರಿದೋಯ್ತು. ಅದಾಗಿ ಈಗ ಒಂದು 100 ವರ್ಷಗಳ ಮುಂಚೆ
ಹಿಟ್ಲರ್ ಅನ್ನುವಂಥವನು ಜರ್ಮನಿ ದೇಶದಲ್ಲಿ 60 ಲಕ್ಷ ಯಹೂದ್ಯರನ್ನ ಕೆಮಿಕಲ್ ಚೇಂಬರಲ್ಲಿ ಹಾಕಿ ವಿಷವಾಗಿರುವಂಥ ಗಾಳಿಯನ್ನು ಬಿಟ್ಟು 60 ಲಕ್ಷ ಯಹೂದ್ಯರನ್ನ ಜೂಯಿಷ್ ಪೀಪಲನ್ನು ಸಾಯಿಸ್ಬಿಟ್ಟ. ಯಾರು ಮಾಡ್ಕೊಂಡಿದ್ದ ಕೆಲಸ ಇದು ಹೇಳ್ರಿ? ஜோரா சொல்லுங்க, யார் செய்தது? என்ன சொன்னார் அவரு? இவனுடைய இரத்த பனி எங்கள் மேலேயும் எங்களுடைய பிள்ளைகள் மேலேயும் வரட்டும். ಇವನ ರಕ್ತದ ಅಪರಾಧವು ಯಾರ ಮೇಲೆ ಬರಲಿ? ನಮ್ಮ ಮೇಲೆಯೂ ನಮ್ಮ ಸಂತತಿಗಳ ಮೇಲೆ ಬರಲಿ, ಪರವಾಗಿಲ್ಲ. ಇವನನ್ನು ಏನ್ ಮಾಡಿ ಶಿಲ್ಬೆಗೆ ಹಾಕಿ ಬರಬ್ಬನನ್ನ ಬಿಟ್ಬಿಡಿ. ತಂದೆ ಮಗ ಅಂತ ಅವನ ಹೆಸರು ಬರಬ್ಬ. ತಂದೆ ಮಗ ಎಲ್ಲಿದ್ದಾರೆ? ಶಿಲ್ಬೆಲಿದ್ದಾರೆ. Let Jesus lives in you more and more. ಯೇಸು ನಿನ್ನಲ್ಲಿ ಅಧಿಕವಾಗಿ ವಾಸ ಮಾಡಲಿ. ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. கிறிஸ்துவின் வார்த்தைகள் உனக்குள்ளே அளவில்லாமல் வாசம் செய்யட்டும். ಎಷ್ಟು ಜನ ಬೈಬಲ್ ಡೈಲಿ ಓದ್ತೀರಾ? ಬೈಬಲ್ ಓದ್ದೇನೆ ಜೀವನ ಇಲ್ಲ. ಬೈಬಲ್ ಓದ್ದೇ ಇದ್ರೆ ಯೇಸು ನಿಮ್ಮಲ್ಲಿ ವಾಸ ಮಾಡೋಲ್ರಿ. ಯಾಕಂದ್ರೆ ಆ ವಾಕ್ಯವಾಗಿರುವ ಆತನು, He is the word, eternal word, ನಿತ್ಯ ಜೀವದ ವಾಕ್ಯ. He is the word of life. ಆತನಲ್ಲಿ ಜೀವ ಇದೆ. ಆ ಜೀವ ಮನುಷ್ಯರಿಗೆ ಬೆಳಕಾಗಿದೆ. ಆಮೆನ್. ಈಗೇನಾಗತ್ತೆ ಅವರಿಗೆ? ನಿತ್ಯವಾದ ತೀವ್ರವಾದ ದಂಡನೆ. ಏನಂತ ಹೇಳ್ತದೆ ವಾಕ್ಯ? ತೀವ್ರಮಾನ ಕೊಡಿದಾನ ಅಗ್ನಿ. ಇನ್ನು ಯಾರು ರಕ್ಷಣೆ ಹೊಂದಿಲ್ಲ, ಯೇಸುವನ್ನ ಇನ್ನೂ ನೀವು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಿಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಯೇಸು ನಿಮ್ಮಲ್ಲಿ ಇಲ್ಲದೆ ಹೋದರೆ ನಿತ್ಯವಾದ ನರಕಕ್ಕೆ ಹೋಗಬೇಕು. ಯೇಸು ಇದ್ದರೆ ನಿತ್ಯ ಜೀವ, ಇಲ್ಲದ್ರೆ ಹೋದರೆ ದಂಡನೆ. ಯೇಸು ನಿಮ್ಮಲ್ಲಿ ವಾಸ ಮಾಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ. ಒಳಗಡೆ ಲೋಕವನ್ನು ನೋಡಿ. ಮೊಬೈಲ್ ಆಫ್ ಮಾಡಿರಿ. ಎಷ್ಟು ಸತಿ ಹೇಳಬೇಕು ನಾವು? ಕೈಗಳನ್ನು ಮೇಲೆ ಕೆತ್ತೋಣ. ಉಮ್ಮೈ ಉಯ್ಯತಿ ಉಯ್ಯತಿ ಉಳ್ಳ மகிழ்வுதையா, உம்மை நோக்கி பார்த்து என் இதயம் துள்ளுதையா. உம்மை உயர்த்தி உயர்த்தி உள்ள மகிழ்வுதையா, உம்மை நோக்கி பார்த்து என் இதயம் துள்ளுதையா. இருப்பவரே இருந்தவரே இனிமேலு வருபவரே, இனிமே வருபவரே, இருப்பவரே, இருந்தவரே, இனிமேலு வருபவரே. நன்றி 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 உமக்கு. ನಿಮ್ಮ ಮನೆಗೆ ಬಂದರೆ ದೇವರ ಪ್ರಸನ್ನತೆ ಇರುತ್ತಾ? உங்கள் வீட்டில் தேவ பிரசன்னம் இருக்குதா? உங்களுக்குள்ளே அவர் வாசம் செய்கிறதுக்கு ஒரு தகுதியான இயற்கை இருக்குதா? ಇಲ್ಲ ಉಲಗತ್ತೆ ಉಳ್ಳೆ ಪೋಟು ಕೊಂಡಿರುತ್ತೀರಾ? ಅದಕ್ಕೆ ಯೇಸು ಹೇಳಿದ್ರು, ಕಣ್ಣು ಕತ್ತಲಾದರೆ ದೇಹವೆಲ್ಲ ಏನಾಗತ್ತೆ? ಕಣ್ಣಿಂದ ಎಲ್ಲ ಫೀಡ್ ಮಾಡ್ಕೋಬೇಡಿ.
ಈ ಕಣ್ಣಿಂದನೇ ಎಲ್ಲ ಒಳಗಡೆ ಹೋಗುತ್ತೆ. ಕಾಮ ಇಚ್ಛೆ, ಶರೀರದ ಆಸೆ, ಟಿ ವಿ ಸಿನಿಮಾ, ಟಿ ವಿ ಸೀರಿಯಲ್ಸು, ಮೊಬೈಲ್ಸು, ಬ್ಲೂ ಫಿಲಮ್ಸು, ಪ್ರೋನೋಗ್ರಫಿ ಎಲ್ಲ ಸೇರಿದು ಒಳ್ಳೆ ಪೋರ್ದೆ. ಡೋಂಟ್ ಫಿಲ್ ಯುವರ್ ಹಾರ್ಟ್, ಡೋಂಟ್ ಫಿಲ್ ಯುವರ್ ಸ್ಪಿರಿಟ್ ವಿತ್ ಅನ್ವಾಂಟೆಡ್ ಥಿಂಗ್ಸ್. ಡೋಂಟ್ ಫೀಡ್ ದಟ್. அதுக்கு சாப்பாடு போடாதீங்கோ. உலகத்தின் சாப்பாடு போடாதீங்கೋ. ವೇದ ವಸನத்தின் ಸಾಪಾಡು ಪೋಡುಂಗೋ. ಹೊರಗಿನ ಪ್ರಪಂಚದ ಊಟ ಹಾಕ್ಬಿಡ್ರಿ. ನಿಮ್ಮ ಆತ್ಮಕ್ಕೆ ವಾಕ್ಯವೆಂಬ ಊಟವನ್ನು ಹಾಕಿ, ಅದು ಬೆಳೆಯುತ್ತೆ. ಹಲ್ಲೆಲೂಯಾ. ನಿಮ್ಮಲ್ಲಿ ಯೇಸು ಬೆಳೀತಾ ಹೋಗ್ತಾರೆ. ನೀವು ನಡೆದ್ರೆ, ನಿಂತರೆ, ನೋಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಇವರಲ್ಲಿ ಯೇಸು ಇದ್ದಾರೆ ಎಂಬುದಾಗಿ. ಒಂದು ದಿವಸ ಆ ಥರ ಆಗುತ್ತೆ. ಅದನ್ನೇ ಅಪೊಸ್ತಲನಾದ ಪೌಲ ಹೇಳಿದ, ಮಹಿಮೆಯಿಂದ ಮಹಿಮೆಗೆ, ಗ್ಲೋರಿ ಟು ಗ್ಲೋರಿ. மகிமையின்று மகிமையின் மேலே மகிமை. ஒரு நாள் நீங்கள் காண மாட்டீர்கள், இயேசு காண போகிறார். டோன்ட் ஃபீட் தட். இது ತುಂಬ இதுதான் இம்பார்ட்டன்ட். நீங்கள் என்னென்ன பார்க்குறீங்க எல்லாம் எங்கே போகிறது சொல்லுங்கம்மா? உள்ளே போகிறது. சாப்பாடு எங்கே போகிறது? எங்கேன்னு போகிறது? வாயில் இன்னும் கண்ணில் என்ன தான் உள்ளே போகிறது. ಡೋಂಟ್ ಫೀಡ್ ಯುವರ್ ಸ್ಪಿರಿಟ್ ವಿತ್ ಅನ್ವಾಂಟೆಡ್ ಥಿಂಗ್ಸ್. ನಿಮ್ಮ ಆತ್ಮವನ್ನು ಕೆಟ್ಟತನದಿಂದ ತುಂಬಿಸ್ಕೋಬೇಡಿ. ವಾಕ್ಯದಿಂದ ತುಂಬಿಸ್ಕೊಳ್ಳಿ, ಯೇಸುವಿನಿಂದ ತುಂಬಿಸ್ಕೊಳ್ಳಿ, ರಕ್ಷಕನಿಂದ ತುಂಬಿಸ್ಕೊಳ್ಳಿ. ಯೇಸು ಜಾಸ್ತಿ ಆಗಲಿ, ನೀವು ಕಡಿಮೆಯಾಗಿ. ಆಮೆನ್. ಹಲ್ಲೆಲೂಯಾ. ದ್ರಾಕ್ಷಿ ತೋಟದಿಂದ ಹೊರಗಡೆ ಏನು ಮಾಡಿದ್ರು? ಯೆರೂಸಲೇಮಿನಿಂದ ಆಚೆ ಶಿಲುಬೆಗೆ ಏನು ಮಾಡಿದ್ರು? ಯೇಸುವನ್ನ ಹಾಕಿಬಿಟ್ರು. ಟುಡೇ ಚರ್ಚಸ್ ಆರ್ ಪುಟ್ ಜೀಸಸ್ ಔಟ್ಸೈಡ್. ಎಷ್ಟೋ ಸಭೆಗಳಲ್ಲಿ ಸಭೆ ಇದೆ, ದೊಡ್ಡ ಸಭೆಗಳೇ, ಆದರೆ ಯಾರಿಲ್ಲ ಅಲ್ಲಿ? ಯೇಸು ಇಲ್ಲ. ಮನುಷ್ಯಂತ ತನ್ನ ಮಹಿಮೆ ಪಡೆದುಕೊಂಡಿರಿಕ್கிறார். ಮನುಷ್ಯನೇ ತನ್ನನ್ನೇನು ಮಾಡ್ತಾ ಇದ್ದಾನೆ? ಇಲ್ಲ ಸರ್, ಯೇಸು ಇರಬೇಕಲ್ಲಿ. ಈ ಸಭೆ ಆತನದು, ಈ ಸಭೆ ಆತನದು. ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ನಿಮ್ಮ ಮನೆಯಲ್ಲಿ ಯಾವಾಗಲೂ ಭಕ್ತಿಯಿಂದ ತುಂಬಿರುವಂಥ ವಾತಾವರಣ ಸೃಷ್ಟಿಯಾಗಲಿ. ಯೇಸು ನಿಮ್ಮಲ್ಲಿ ವಾಸವಾಗಿರಲಿ, ನಿಮ್ಮ ಮನೆಯಲ್ಲಿ ತುಂಬಿರಲಿ, ಅವರ ಪ್ರಸನ್ನತೆ ತುಂಬಿರಲಿ. ಯಾವಾಗಲೂ ಅವರ ಪ್ರಸನ್ನ நிரம்பட்டும். Don't feed your spirit unwanted things. உங்களுடைய ஆத்மாவுக்கு வெளியின்ற சாப்பாடு கொடுக்காதீங்கோ. உலக பிரகாரமான சாப்பாடு, பிக்சரு, டிவி, சீரியலு, தேவையில்லாத மொபைல், அது இது வேணாம். பார்த்தா இயேசுவை மட்டும் பார்க்கணும். இயேசுவನ್ನ ನೋಡಿ. ಜೀಸಸ್ ಮೈ ಸೇವಿಯರ್. ಎದ್ದು ನಿಂತು ಪ್ರಾರ್ಥಿಸೋಣ. ಯೇಸುವನ್ನು ಆರಾಧಿಸೋಣ. ಯೇಸುವನ್ನು ಆರಾಧಿಸೋಣ. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ಮಕ್ಕಳನ್ನ ಸಂಡೇ ಸ್ಕೂಲ್ಗೆ ಕಳಿಸ್ಕೊಡಿ. ಯೇಸುವನ್ನು ಆರಾಧಿಸೋಣ. ಯೇಸುವೇ ನಿಮಗ ಆರಾಧನೆ. உயர்ந்த அடைக்கலமே, யாக்கோபின் தேவனே, இஸ்ரவேலின் தேவனே. Thank you, Holy Spirit. Blessed Holy Spirit, mighty Holy Spirit, worship you, Lord. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ರಸರೆ ಬಲಾಂ ರೆತೋ ಯಸಿ ತರಿಮ್ರಾಕ್ರಾ ಹಲಬ್ರಹನಿ ಹೇಸೋ ತಾನೇ ಅಂಬಾನಿ ಅಸುರ್ ಮಹಾ ಅರಬಬಬ ಶಂದರೇ ಅಲೇ ಸುರೋಬಾ. Thank you, Lord.
ನನ್ನಲ್ಲಿ ನೆಲೆಸಿದ ಯೇಸು, ನೀವು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು, ನೀವು ಯಾರೆಂದು ಅರಿತಿರುವೆ. ಸತ್ಯ ಸ್ವರೂಪನೇ, ಸರ್ವ ಜನರಿಗೂ ಉತ್ತಮನೇ, ಸರ್ವ ಜನರಿಗೂ ಉತ್ತಮನೇ. ನಮ್ಮಲ್ಲಿ ನೆಲೆಸಿದ ಯೇಸು, ನೀವು ಯಾರೆಂದು ಅರಿತಿರುವೆ. ನಮ್ಮಲ್ಲಿ ನೆಲೆಸಿದ ಯೇಸು, ನೀವು ಯಾರೆಂದು ಅರಿತಿರುವೆ. ಮನುಷ್ಯರು ದೋಷಿಸಲು ಸಂತೋಷಿಸೆ ಬಲ ಕೊಡುವೆ. ಮನುಷ್ಯರು ದೋಷಿಸಲು ಸಂತೋಷಿಸೆ ಬಲ ಕೊಡುವೆ. ಆ ದೋಷಣೆಯ ಸಹಿಸಿ ನಿಮ್ಮ ಎದೆಯಲ್ಲೇ ಒರಗುವೆನು. ಆ ದೋಷಣೆಯ ಸಹಿಸಿ ನಿಮ್ಮ ಎದೆಯಲ್ಲೇ ಒರಗುವೆನು. ನಮ್ಮಲ್ಲಿ ನೆಲೆಸಿದ ಯೇಸು, ನೀವು ಯಾರೆಂದು ಅರಿತಿರುವೆ. ನಮ್ಮಲ್ಲಿ ನೆಲೆಸಿದ ಯೇಸು, ನೀವು ಯಾರೆಂದು ಅರಿತಿರುವೆ. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ, ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ. ದಿವ್ಯವಾಕ್ಯದಿಂದ ನನ್ನ ಪೋಷಿಸುವ ದೇವನೇ. ದಿವ್ಯವಾಕ್ಯದಿಂದ ನನ್ನ ಪೋಷಿಸುವ ದೇವನೇ. ನಮ್ಮಲ್ಲಿ ನೆಲೆಸಿದ ಯೇಸು, ನೀವು ಯಾರೆಂದು ಅರಿತಿರುವೆ. ನಮ್ಮಲ್ಲಿ ನೆಲೆಸಿದ ಯೇಸು, ನೀವು ಯಾರೆಂದು ಅರಿತಿರುವೆ. ನೀವು ಯಾರೆಂದು ಅರಿತಿರುವೆ. ನೀವು ಯಾರೆಂದು ಅರಿತಿರುವೆ. Create an atmosphere so that Jesus lives in you comfortably, and in your house comfortably, in your church comfortably. ನಿಮ್ಮೊಳಗಿನ ಅಂತರಾತ್ಮವನ್ನು ಸಿದ್ಧಪಡಿಸಿಕೊಳ್ಳಿ. ಯೇಸು ಅಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಜೀವಿಸುವಂಥ ವಾತಾವರಣ ನಿಮ್ಮೊಳಗೆ, ನಿಮ್ಮ ಸಭೆಯಲ್ಲಿ, ನಿಮ್ಮ ಮನೆಯಲ್ಲಿ ಸೃಷ್ಟಿಯಾಗಲಿ. ಯಾವಾಗಲೂ ಆತನನ್ನು ಮಹಿಮೆ ಪಡಿಸುವಂತೆ, ಆತನನ್ನು ಸ್ತುತಿಸುವಂಥ, ಆರಾಧಿಸುವಂಥ ಮನೆ ನಿಮ್ಮದಾಗಲಿ. ನಿಮ್ಮ ಹೃದಯ ಆ ಥರ ಆಗಲಿ. ಏನನ್ನೋ ನೋಡಿ ಫೀಡ್ ಮಾಡಬೇಡಿ ನಿಮ್ಮ ಆತ್ಮಕ್ಕೆ. மொபைல் ஏதேதோ பார்த்து ஃபீட் பண்ணாதீங்க. அது உலகம் ஒரு நாள் அழிந்து போகிறது. ஆனால் நிரந்தரமானவர் ஒருவரே, அவர் இயேசு மட்டுமே. ಆತನೊಬ್ಬನೇ ನಿಮಗೋಸ್ಕರ ಜೀವ ಕೊಟ್ಟವನು. ಆತನನ್ನೇ ಯೆರೂಸಲೇಮಿನ ಆಚೆ ಹಾಕ್ಬಿಟ್ರು. ಇದು ಈ ಲೋಕ. ನಿನ್ನ ರಕ್ಷಕನನ್ನ ಹೊರಗಡೆ ಹಾಕಿ ಕೊಂದಂತ ಲೋಕ ಇದು. ಈ ಲೋಕನ ಯಾಕೆ ಪ್ರೀತಿಸೋಣ ನಾವು? ಇದು ಅಳಿದೋಗುತ್ತೆ. ಅಳಿದೇ ಇರುವಂತ ಲೋಕ ಒಂದಿದೆ, ಅದೇ ಪರಲೋಕ. Don't love this world, brother. This will vanish one day. But everlasting Jesus
lives forever and ever. Don't feed your spirit with unwanted things. Feed your spirit with the word of God, with the presence of God, with the anointing of God. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ನಿಮ್ಮಲ್ಲಿ ಯೇಸು ಅಧಿಕವಾಗಲಿ, ಯೇಸು ಅಧಿಕವಾಗಲಿ, ತುಂಬ ಜಾಸ್ತಿ ಆಗಲಿ. ಯೇಸು ಯೇಸು ಪೆರಗಟ್ಟು, ಉನಕ್ಕುಳ್ಳೆ ಯೇಸು ಪೆರಗಟ್ಟು. அதுதான் உண்மையான ஆசீர்வாதம். அதே நிஜவாದ ಆಶೀರ್ವಾದ ಸರ್. Christ is the hope of glory in you. ಕ್ರಿಸ್ತನು ನಿಮ್ಮಲ್ಲಿ ಪ್ರಭಾವದ ನಿರೀಕ್ಷೆಯಾಗಿದ್ದಾನೆ. அவர் உனக்கு மகிமையின் நம்பிக்கையாக இருக்கிறார். ಯೇಸುವನ್ನು ಪ್ರೀತಿಸ್ತೀರಾ? Do you love Jesus? ಎಲ್ಲರಿಗಿಂತ ಜಾಸ್ತಿ ಯೇಸುವನ್ನು ಪ್ರೀತಿಸ್ತೀರಾ? ಕೈಗಳನ್ನ ಮೇಲೆ ಕೆತ್ತಿ ಹೇಳ್ರಿ ಅವರಿಗೆ, ಎಲ್ಲರಿಗಿಂತ, ಎಲ್ಲದಕ್ಕಿಂತ ನಾನು ನಿಮ್ಮನ್ನೇ ಜಾಸ್ತಿ ಪ್ರೀತಿಸ್ತೇನೆ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಆಮೆನ್.